ನಮಸ್ಕಾರ. ನಮಸ್ಕಾರ. ಶ್ರೀಮಾನ್ ವೆಂಕಟರಾಮಾಚಾರ್ಯ ಕವಿತಾರ್ಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನವದ್ಯಮಾಮಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮೌ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। श्रीपराशरभट्टार्यः श्रीरङ्गेशपुरोहितः श्रीवत्साङ्गसुतः श्रीमान् श्रेयसे मेस्तु भूयसे व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं व्यासाय विष्णुरूपाय विष्णवे नमो वै ब्रह्मनिधये वासिष्ठाय नमो नमः अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे यस्य स्मरणमात्रेण जन्मसंसारबन्धनात् विमुच्यते नमस्तस्मै विष्णवे प्रभविष्णवे। ॐ नमो विष्णवे प्रभविष्णवे। अज सर्वेश्वर सिद्धि सिद्धि सर्वादिरुच्युतः वृषाकपरमेयात्मा स्वरयोग विनिश्रितः ಅದನ್ನ ಶಂಕರ ಭಾಷ್ಯವಾಯಿತು. ಮಧ್ವ ಭಾಷ್ಯವನ್ನ ನೋಡೋಣ. ಅದಕ್ಕೆ ಅಜಹ ಅದವರೇ ನ ಜಾಯತೆ ಇತಿ ಅಜಹ, ಯಾರಿಗೆ ಹುಟ್ಟಿಲ್ವೋ, ಹುಟ್ಟು ಅನ್ನೋದು ಯಾರಿಗಿಲ್ವೋ ಅವನು ಅಜಹ ಅಂತ ಹೇಳಿದ್ರು. ಆಮೇಲೆ ಅಜಗತವು ಅಂತ, ಗತವು ಅಂದ್ರೆ ಚಲಿಸೋದು ಅಂತ, ಅದೊಂದು ಧಾತು ಇದೆ. ಅದರಿಂದ ಗಂತ ಅಂತ ಆಗುತ್ತೆ. ಅಂದ್ರೆ ಯಾವಾಗ್ಲೂ ಭಗವಂತ ಚಲಿಸ್ತಾನೆ ಇರ್ತಾನೆ ಅಂತ. ಭಗವಂತ ಯಾವಾಗ್ಲೂ ಚಲಿಸ್ತಾನೆ ಇರ್ತಾನೆ, ಅದರಿಂದಲೂ ಸಹ ಅಜಹ ಅಂತ ಆಗುತ್ತೆ. ಯಾವಾಗ್ಲೂ ಚಲಿಸ್ತಾನೆ ಇರ್ತಾನೆ ಅವನು ಅಂದ್ಬಿಟ್ಟು ಅಂತ ಕಡೆಗೆ. ಆಮೇಲೆ ಇನ್ನೊಂದು ಇದಕ್ಕೆ ಹೇಳಿದ ಮಹಾಭಾರತದಲ್ಲಿ ಬಂದ ಶ್ಲೋಕವನ್ನು ಇವರು ಹೇಳಿದ್ದಾರೆ. ಇದು ಮೂರು ಭಟ್ಟರು ಹೇಳಿದ್ರು, ಶಂಕರು ಹೇಳಿದ್ರು. ನಹಿ ಜಾತೋ ನ ಜಾಯತೆ ಹಂ ನ ಜನಿಷ್ಯೆ ಕದಾಚನ ಅಂತ ಹೇಳಿದ್ರಲ್ಲ, ಹಾಗೆ ನನಗೆ ಹಿಂದೂ ಹುಟ್ಟಿಲ್ಲ, ಈಗಲೂ ಹುಟ್ಟಿಲ್ಲ, ಮುಂದಲೂ ಹುಟ್ಟೋದಿಲ್ಲ, ಅದನ್ನು ಅವರು ಹೇಳಿದ್ದಾರೆ. ಆಮೇಲೆ ಅಂದ್ರೆ ಜನನ ರಾಹಿತ್ವಾತ್ ಅಜಹ ಅಂತ, ಅವನಿಗೆ ಜನನ ಅನ್ನೋದು ತಾಯಿ ಗರ್ಭದಿಂದ ಜನನ ಅನ್ನೋದಿಲ್ಲ ಅವನು ಅಂತ, ಅದರಿಂದ ಅಜಹ ಅಂತ ಹೇಳ್ತಾರೆ ಇದನ್ನ. ಕಡೆಗೆ ಅವನಿಗೆ ಭಗವದ್ಗೀತೆನ ಹೇಳುವಂತದ್ದು ವೇದ ವಿನಾಶ ನಿತ್ಯಂ ಯಏನಂ ಅಜಂ ಅವ್ಯಯಂ ಅಂತ. ಅಜಂ ಅವ್ಯಯ ಅಂತ ಭಗವಂತ ತನ್ನನ್ನ ಅಜಯ್ ಅಂತ ಹೇಳ್ಕೊಂಡಿದ್ದಾನೆ. ಆ ಅಜಂ ಅಂತ ಹೇಳಿದ್ದನ್ನ ಅದನ್ನ ಮಾಡಿದ್ದಾರೆ. ಇದು ಪ್ರಾಣ ಭಿಕ್ಷಾ ಅಂದ್ಬಿಟ್ಟು ಅಂತ ಅದು ಒಂದು ಬ್ರಹ್ಮಸೂತ್ರದಲ್ಲಿ ಅದನ್ನು ಕೂಡ ತೆಗೆದು ತೋರಿಸಿದ್ದಾರೆ ಅದನ್ನ. ಅದರಲ್ಲಿ ಅಜಾಯಮಾನೋ ಬಹುಧಾ ವಿಜಾಯತೆ ಅಂತ, ಭಗವಂತನ ಹುಟ್ಟಿಲ್ಲ, ಅದ ಅನೇಕ ತರ ತೋರ್ಕೋತಾನೆ ಅಂತ. ಬಹುಧಾ ವಿಜಾಯತೆ, ಬಹುಧಾ ಜಾಯತೆ ಅಲ್ಲ, ಬಹುಧಾ ವಿಜಾಯತೆ, ವಿಶೇಷೇನ ತೋರ್ಕೊಳ್ತಾನೆ. ಆದ್ರೆ ಅವನ ಅಜಾಯಮಾನ, ಹುಟ್ಟಿಲ್ಲ ಅವನಿಗೆ ಅಂತ ಅದನ್ನ ಇದರಲ್ಲಿ ಬರುತ್ತೆ. ಅದನ್ನ ತೆಗೆದು ತೋರಿಸಿದ್ದಾರೆ. ಅದಾದ್ಮೇಲೆ ಸರ್ವೇಶ್ವರ ಅಂತ ಅಂದ್ರೆ ಸರ್ವೇಶಾಂ ಈಶ್ವರ ಸರ್ವೇಶ್ವರ, ಎಲ್ಲರಿಗೂ ಒಡೆಯನಾದ್ರಿಂದ ಅವನು ಸರ್ವೇಶ್ವರ ಅಂತ ಒಂದು. ಆಮೇಲೆ ಸರ್ವ ಅಂದ್ರೆ ಪೂರ್ಣ ಅಂತ ಅರ್ಥವನ್ನು ಮಾಡಿದ್ದಾರೆ ಅವರು. ಪೂರ್ಣಶ್ಚ ಈಶ್ವರಶ್ಚೇತಿ ಸರ್ವೇಶ್ವರ, ಅವನು ಈಶ್ವರನೂ ಹೌದು, ಪೂರ್ಣನೂ ಹೌದು. ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣ ಮುದಚ್ಯತೆ ಅಂತ ಹೇಳೋತರ ಪೂರ್ಣನಾಗಿರೋದ್ರಿಂದಲೂ ಸಹ ಅವನು ಸರ್ವೇಶ್ವರ ಅಂತ ಆಗುತ್ತೆ. ಸರ್ವ ಅಂದ್ರೆ ಪೂರ್ಣ ಅಂತ ಮಾಡಿ, ಪೂರ್ಣಶ್ಚ ಈಶ್ವರಶ್ಚೇತಿ ಅಂದ್ರೆ ಅವನು ಸಂಪೂರ್ಣನಾಗಿದ್ದಾನೆ, ಎಲ್ಲರಿಗೂ ಒಡೆಯನೂ ಆಗಿದ್ದಾನೆ. ಯಾವುದೋ ಒಂದು ಭಾಗ ಅಂತಲ್ಲ, ಎಲ್ಲದರಲ್ಲೂ ಒಂದು, ಅದೊಂದು ಸರ್ವೇಶ್ವರ ಅಂತ ಹೇಳ್ತಾರೆ. ಕಡೆಗೆ ಅದನ್ನ ಹೇಳ್ತಾರೆ, ಗೀತೆನ ಹೇಳ್ತಾನಲ್ಲ ಭಗವಂತ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾನ್ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಅಂತ. ಸರ್ವಂ ಮಿತಿ ಎನ್ನುವಾಗಲಿ ಪೂರ್ಣ ಅನ್ಬಿಟ್ಟು ಅಂತ, ಸಮಹಾತ್ಮ ಸುದುರ್ಲಭ ಅಂತ. ಆ ಸರ್ವಂ ಅನ್ನೋದು ಅದಕ್ಕೆ ಈಶ್ವರ ಅನ್ಬಿಟ್ರು. ಸರ್ವಮಿತಿ ಅಂದ್ರೆ ಅವರು ಪೂರ್ಣ ಮಿತಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನ ತೆಗೆದು ತೋರಿಸ್ತಾರೆ ಅವರು. ಆಮೇಲೆ ಸಿದ್ಧ ಅನ್ನೋ ಹೇಳ್ತಾರೆ. ಸಿದ್ಧ ಅಂದ್ರೆ ಭಕ್ತ ರಕ್ಷಣ. ಸಿದ್ಧ ಅಂದ್ರೆ ಭಕ್ತ ರಕ್ಷಣಾಯ ಸಿದ್ಧ. ಸಿದ್ಧನಾಗಿದ್ದಾನೆ ಅಂದ್ರೆ ಯಾಕೆ ಸಿದ್ಧನಾಗಿದೆ, ಯಾವಾಗಲೂ ಇರ್ತಾನೆ ಅಂದ್ರೆ ಭಕ್ತ ರಕ್ಷಣಾಯ, ಭಕ್ತರನ್ನ ರಕ್ಷಣೆ ಮಾಡೋದಕ್ಕೆ ಸದಾ ಅವನು ಸಿದ್ಧನಾಗಿರ್ತಾನೆ ಅನ್ಬಿಟ್ಟು ಅಂತ. ಅದಕ್ಕೆ ಈ ಕಡೆ ಎಲ್ಲ ಕಡೆ ಹೇಳ್ತೀವಿ ನೋಡಿ, ಇವೆಲ್ಲ ಕೆಲವೊಂದಿದೆಯಲ್ಲ ವಾಕ್ ಇನ್ ಇಂಟರ್ವ್ಯೂ ಅಂದ್ಬಿಟ್ಟು ಅಂತ. ಅಂದ್ರೆ ಅಲ್ಲಿ ಇಂಟರ್ವ್ಯೂ ಮಾಡೋರು ಯಾವಾಗಲೂ ಕೂತಿರ್ತಾರೆ. ಯಾರು ಬೇಕಾದ್ರೆ ಹಾಂಗ್ಕಾಂಗ್ ಅಲ್ಲೆಲ್ಲ ಹೋದ್ರೆ ಕೆಲವು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ
ಯಾರಾದ್ರೂ ಹೋಗ್ಬೋದು, ಅಲ್ಲಿ ಯಾವಾಗ ಕೂತಿರ್ತಾರೆ ಅವರು. ಇವ್ರು ಹೋಗ್ಬಿಟ್ಟು ಅವ್ರ ಜೊತೆ ಇಂಟರ್ವ್ಯೂ ಕೊಟ್ಟ ಅಂದ್ರೆ ಪೊಲೀಸ್ ಸರ್ ಈಚೆ ಬರುವಾಗ ಅವನ್ನ ಬರ್ತಾನೆ. ಆತರ ಸಿದ್ಧರಾಗಿರ್ತಾರೆ ಅವರು. ಯಾರು ಇಂಟರ್ವ್ಯೂ ಮಾಡೋರು ಸಿದ್ಧವಾಗಿರ್ತಾರೆ. ಇವರು ಹೋಗೋ ಜನಗಳು ಹೋಗ್ಬೇಕಷ್ಟೇ. ಆತರ ಭಗವಂತ ಯಾವಾಗಲೂ ಸಿದ್ಧನಾಗಿದ್ದಾನೆ ರಕ್ಷಣೆ ಮಾಡೋದಿಕ್ಕೆ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಇನ್ನೊಂದು ಸಿದ್ಧ ಅಂದ್ರೆ ನಿತ್ಯ ಅಂತಾನು ಒಂದು ಅರ್ಥ ಮಾಡಿದ್ದಾರೆ. ಸಿದ್ಧ ಅಂದ್ರೆ ನಿತ್ಯ ಐತಿ, ಅದರಿಂದ ಸಿದ್ಧ ಅಂತ ಹೇಳ್ತಾನೆ ಕಡೆಗೆ. ಆಮೇಲೆ ಸಿದ್ಧಿ ಅನ್ನುವಾಗ ಅಂತ ಹೇಳ್ತಾರೆ, ಅವನಿಗೆ ಭಗವಂತನ ನಿರತಿಶಯವಾದ ಒಂದು ರೂಪ ಇದೆ. ಅದರಿಂದ ನಿರತಿಶಯ ರೂಪತ್ವಾತ್ ಸಿದ್ಧಿ ಅಂತ ಇವ್ರು ಮಾಡಿದ್ದಾರೆ. ಅವನು ಭಗವಂತನಿಗೆ ನಿರತಿಶಯವಾದ ಒಂದು ರೂಪ ಇದೆ. ಆ ರೂಪ ಇರೋದ್ರಿಂದಲೂ ಅವನಿಗೆ ಸಿದ್ಧಿ ಅಂತ ಒಂದರ್ಥ ಮಾಡ್ತಾರೆ. ಆಮೇಲೆ ಮೋಕ್ಷಾದಿ ಫಲಸಾಧಕತ್ವಾತ್ ಸಿದ್ಧಿ, ಸಿದ್ಧನಾಗಿರ್ತಾನೆ. ಒಂದು ಸಿದ್ಧಿ ಅಂದ್ರೆ ಆ ಫಲವನ್ನು ಕೊಡ್ಬೇಕಲ್ಲ, ಮೋಕ್ಷಾದಿ ಫಲವನ್ನ ಕೊಡೋದು ಅವನೇ. ಆದ್ರಿಂದ ಸಿದ್ಧಿ, ಸಿದ್ಧೋಪಾಯನೋ ಹೌದು ಸಾಧ್ಯೋಪಾಯನೋ ಹೌದು ಹೇಳೋದಿಕ್ಕೆ. ಮೋಕ್ಷಾದಿ ಫಲವನ್ನ ಯಾರಲ್ಲಿ ಕೊಡೋದಕ್ಕೆ ಸರಿ ಅವನು ಕಾಯ್ತಾ ಇರ್ತಾನೆ. ಯಾರಾದ್ರೂ ಕೇಳಿದ್ರೆ ಆ ಫಲವನ್ನ ಕೊಡೋದು ಸಹ ಅವನೇ ಅಂದ್ಬಿಟ್ಟು ಅದನ್ನ ಅವರಿಗೆ ದಾರಿಯನ್ನು ತೋರಿಸಿ ಮಾಡ್ತಾನೆ. ಅದರಿಂದ ಸಿದ್ಧಿ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಸರ್ವಾದಿಹಿ ಬೇಕಾದ್ರೆ ಅದು ಹೇಳ್ತಾ ಇದಕ್ಕೆ ಇಲ್ಲಿ. ಅದಕ್ಕೆ ಸರ್ವ ಕಾರಣತ್ವ ಸರ್ವಾದಿಹಿ, ಇವರು ಎಲ್ಲಾ ಕಾರಣವು ಇವನು ಭಗವಂತ ಎಲ್ಲ ಆದಿ ಕಾರಣನಾದ್ರಿಂದ ಸರ್ವಾದಿಹಿ ಅಂದ್ಬಿಟ್ಟು. ಆಮೇಲೆ ಸರ್ವಸ್ಯ ಅತೃತ್ವಾತ್ ಸರ್ವಾದಿ, ಅತ್ರೆಯಿಂದ ತಿನ್ನೋದು. ಸರ್ವಸ್ಯ ಅತೃತ್ವಾತ್ ಅಂದ್ರೆ ಎಲ್ಲವನ್ನೂ ಪ್ರಳಯ ಕಾಲದಲ್ಲಿ ಭಗವಂತ ತಿಂತಾನಲ್ಲ, ಅದರಿಂದ ಅತಿ ತಿಳೋದ್ರಿಂದಲೂ ಸಹ ಅವನು ಸರ್ವಾದಿಹಿ ಅಂತ. ಸೃಷ್ಟಿಗೂ ಅವನೇ ಕಾರಣ, ಲಯಕ್ಕೂ ಅವನೇ ಕಾರಣ ಅಂದ್ಬಿಟ್ಟು. ಆಮೇಲೆ ಸರ್ವಾಸ ಆದೃತತ್ವ ಕಡೆಗೆ ಅವನು ಎಲ್ಲರಿಗೂ ಆದರಣೀಯನಾಗಿದ್ದಾನೆ. ಆದ್ರಿಂದ ಸರ್ವಾದಿಹಿ ಅಂತ ಹೇಳ್ತಾರೆ ಕಡೆಗೆ. ಇದು ಅರ್ಥಾಚರಾಚರಣ ಗ್ರಹಣ ಅಂತ ಬರ್ಬೇಕಾದ್ರೆ ಅದರಲ್ಲಿ ಅವನು ಭಗವಂತ ಎಲ್ಲವನ್ನೂ ಕಠೋಪನಿಷತ್ ಮಂತ್ರ ಬರ್ತದೆ. ಬ್ರಹ್ಮಂಚ ಕ್ಷತ್ರಂಚ ಅಂದ್ಬಿಟ್ಟು ಅದ ಮಂತ್ರ ಬರ್ತಾ ಇದ್ದು, ಅದರಲ್ಲಿ ಬರ್ತಾ ಇದೆ. ಎಲ್ಲದರಲ್ಲೂ ಅವನು ಭಗವಂತ ತಿಂತಾನೆ. ಬ್ರಹ್ಮ ಕ್ಷತ್ರ ಎಲ್ಲ ಅಂದ್ರೆ 4 ವರ್ಣದು ಅದ್ರಲ್ಲಿ ಬರ್ತಾರೆ. ಅದರಲ್ಲಿ ಎಲ್ಲವನ್ನು ಪ್ರಳಯ ಕಾಲದಲ್ಲಿ ಭಗವಂತ ನುಂಗ್ತಾನೆ ಅನ್ಬಿಟ್ಟು ಅಂತ. ಆಮೇಲೆ ಅಚ್ಯುತಃ ಅನ್ಬೇಕಾದ್ರೆ ಇವರು ದೇಶತಃ ಕಾಲತಃ ಗುಣತಃ ವ್ಯುತ್ಪತ್ತಿ ಆಮೇಲೆ ಚ್ಯುತಿರಹಿತ್ವಾತ್ ಅಚ್ಯುತಃ. ಯಾವಂದ್ರೆ ದೇಶ ಇದರಲ್ಲಿ ಆಗ್ಲಿ, ದೇಶದಿದ್ರಲ್ಲಿ ಕಾಲವೇ ಆಗ್ಲಿ, ಗುಣದಿಂದ ಆಗ್ಲಿ ಅವನಿಗೆ ಚ್ಯುತಿ ಇಲ್ಲ. ಅದರಿಂದ ಅಚ್ಯುತಃ. ಯಾವುದೋ ಒಂದಲ್ಲ, ಎಲ್ಲ ಇದಲ್ಲೂ ದೇಶ ಕಾಲ ಮತ್ತೆ ಗುಣ ಯಾವ್ದ್ರಿಂದಲೂ ಅವನು ಚ್ಯುತನಲ್ಲ. ಅದರಿಂದ ಅಚ್ಯುತಃ ಅಂತ ಹೇಳಿದ ಕಡೆಗೆ. ಆಮೇಲೆ ಈಗ ಭಗವಂತನಲ್ಲೂ ಅಚ್ಯುತ ಅಂತ ಅವನು ಸಂಬೋಧನೆ ಮಾಡೋದು ಶ್ಲೋಕವನ್ನು ಹೇಳ್ತಾರೆ ಕಡೆಗೆ. ಆಮೇಲೆ ಇದನ್ನ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಇದರಲ್ಲಿ ಭಾರತದಲ್ಲಿ ಹೇಳ್ತಾರಲ್ಲ, ಅವ್ರು ಕೋಟ್ ಮಾಡಿದಂತ ನಸ್ಮಾನ್ನ ಅಚ್ಯುತೋ ಪೂರ್ವಂ ಅಹಂ ಅಚ್ಯುತಃ ತೇನ ಕರ್ಮಣ ಇತಿ ಅಂತ. ಹಿಂದೆಯೂ ನಾ ಚ್ಯುತನಾಗಿರಲ್ಲ, ಈಗಲೂ ಚ್ಯುತನಾಗಿರಲಿಲ್ಲ, ಅದನ್ನ ನನಗೆ ಅಚ್ಯುತ ಅಂತ ಕರೀತಾರೆ ಅಂತ ಭಗವಂತನೇ ಹೇಳ್ಕೊಂಡಿರೋದನ್ನ ಅದನ್ನು ತೋರ್ಸ್ ಮಾಡಿದ್ರೆ ಕಡೆಗೆ ಅದನ್ನ ತೋರಿಸ್ಕೊಡ್ತಾರೆ ಇದನ್ನ. ಆಮೇಲೆ ಇವರೊಂದು ಅಂದ್ರೆ ಒಂದು ಇದು ಅಚ್ಯುತನ್ನ ಯಾವಾಗ್ಲೂ ಬೆಳಗ್ಗೆ ಸ್ಮರಣೆ ಒಂದು ಮಾಡ್ಬೇಕಾದ್ರೆ ಹೇಳ್ತಾರೆ, ಭೋಜನ ಕಾಲದಲ್ಲಿ ಎದ್ದಾಗ ನಾವು ಭಗವಂತನ ಅವನ ತ್ರಿವಿಕ್ರಮ ನಾಗೆ ನೋಡ್ಕೋಬೇಕು. ಅವನಿಗೆ ನಾವು ಬೆಳಗ್ಗೆದ್ದ ನೆನೆಸ್ಬೇಕಾದ್ರೆ ಭಗವಂತನ ಅವನ ತ್ರಿವಿಕ್ರಮ ಅವನ ಆಳದಲ್ಲ ಅದನ್ನ ತಿಳ್ಕೊಂಡು ಅವನು ಗಜೇಂದ್ರ ಮೋಕ್ಷವನ್ನು ಕೊಟ್ಟನಲ್ಲ ಅದನ್ನ ಧ್ಯಾನಿಸ್ಬೇಕು. ಊಟ ಮಾಡೋ ಸಮಯದಲ್ಲಿ ಒಂದೊಂದು ಇದು ಗೋವಿಂದಾಯ ನಮ ಗೋವಿಂದ, ಒಂದೊಂದು ಕವಳವ ಏನ್ ತಿಂದ್ರು ಗೋವಿಂದಾಯ ನಮ ಅಂತ ಭಗವಂತನಿಗೆ, ಅದು ಎಲ್ಲೂ ಅಂತರ್ಯಾಮಿ ಭಗವಂತನಿಗೆ ಅಂತ ಇರಬೇಕು. ಅದರಲ್ಲಿ ಅನ್ನಾದಿಗಳನ್ನ, ಅದರಲ್ಲಿ ಭಕ್ಷಣಾದಿಗಳು ಏನಾದ್ರು ಬಂದ ಅಂದ್ರೆ ಆ ಸಮಯದಲ್ಲಿ ಭಕ್ಷಣಗಳೆಲ್ಲ ಮಾಡಿದ್ರೆ ಯಾವ್ದಾರು ಇದೆಲ್ಲ ಶ್ರಾದ್ದಾದಿಗಳಲ್ಲಿ ಭಕ್ಷಣಗಳೆಲ್ಲ ಹಾಕ್ತಾರಲ್ಲ, ಸಜ್ಜಪ್ಪ ಉಂಡೆ ಅದೆಲ್ಲ ಹಾಕ್ತಾರಲ್ಲ, ಆ ಕಾಲದಲ್ಲಿ ಅಚ್ಯುತ ಅಂತ ನೋಡ್ಬೇಕು, ಅಚ್ಯುತಾಯ ನಮ ಅಂತ ಹೇಳ್ಕೋಬೇಕಂತೆ. ಅವಾಗ ಭಕ್ಷಣಾದಿಗಳು ಸಾಧಾರಣವಾಗಿ ಗೋವಿಂದಾಯ ನಮ ಅಂತ ಹೇಳ್ಕೊಂಡ್ರು, ಆ ಭಕ್ಷಣಾದಿಗಳ ಕಾಲದಲ್ಲಿ ಅಚ್ಯುತಾಯ ಹೇಳ್ಬೇಕು ಅಂತ ಅವರ ಒಂದು ಸ್ತೋತ್ರದಲ್ಲಿ ಮಾಧ್ವರು ಮಾಡೋ ಸ್ತೋತ್ರ ಅದನ್ನ ಕೋಟ್ ಮಾಡ್ತಾರೆ ಅದಕ್ಕೆ. ಆಮೇಲೆ ಕಡೆಗೆ ಅವ್ರದ್ದು ದ್ವಾದಶ ಸ್ತೋತ್ರ ಅಂತ ಅದೆಲ್ಲ ಬರೋದೆಲ್ಲ ಕೋಟ್ ಮಾಡಿದ್ದಾರೆ, ಅದೆಲ್ಲ ನಾವು ಬೇಡ. ಆಮೇಲೆ ಹೇಳ್ತಾರೆ ಅವನಿಗೆ ಸ್ವರೂಪ ಸಾಮರ್ಥ್ಯಾತೆ ನಚ್ಚವತೆ ನಚ್ಚವ ಇಷ್ಯತೆ ಇದೆ ಅಚ್ಯುತ. ಇದು ಅವ್ರು ಹೇಳಿದ್ದೆ. ಸ್ವರೂಪ ಸಾಮರ್ಥ್ಯ ಅಂತ ಭಗವಂತನಿಗೆ ಅವನು ಜಾರೋದಿಲ್ಲ, ಅವನ ಭಕ್ತರನ್ನು ಜಾರೋದಕ್ಕೆ ಬಿಡೋದಿಲ್ಲ ಅವನು. ಅದರಿಂದ ಅಚ್ಯುತಃ. ಅವನು ತಾನ್ ಮಾತ್ರ ಅಚ್ಯುತ ಅಲ್ಲ, ಅವನು ಯಾರು ಅವನಿಗೆ ಶರಣ ಆಗ್ತಾರೋ ಅವ್ರನ್ನು ಜಾರೋದಕ್ಕೆ ಬಿಡೋದಿಲ್ಲ ಅವನು.
ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಈ ಕಡೆ ಅದನ್ನು ಸಹ. ಆಮೇಲೆ ಪ್ರಕರಣಾಚ್ಛ ಅಂತ ಒಂದು ಸೂತ್ರದಲ್ಲಿ ಇದನ್ನೆಲ್ಲ ಬರ್ತಾರೆ, ಅದರಲ್ಲಿ ಭಗವಂತನ ಇದನ್ನ ತೋರಿಸ್ಕೊಡ್ತಾರೆ, ಅಚ್ಯುತ ಅನ್ನೋದ್ರಲ್ಲಿ ಬರುತ್ತೆ, ಅದನ್ನ ತೋರಿಸ್ಕೊಡ್ತಾರೆ. ಆಮೇಲೆ ವೃಷಾ ಕಪಿಹಿ ಅಂತ ಹೇಳ್ತಾರೆ ಅದಕ್ಕೆ ಅಂದ್ರೆ ವರ್ಷಣಾದ್ ವೃಷಃ ಆಕಂ ಸುಖಂ ಪಿಬತಿ ಇತಿ ಅಕಪಿಹಿ ವೃಷಶ್ಚ ಅಸೌ ಆಕಪಿಶ್ಚೇತಿ ವೃಷಾ ಕಪಿಹಿ. ಕಡೆಗೆ ಅವನು ವರ್ಷ ಅಂದ್ರೆ ಮಳೆ, ವರ್ಷಣಾದ್ ವೃಷ ಅವನು ಮಳೆಯನ್ನು ಸುರಿಸೋದ್ರಿಂದ ವರುಣನ ಮೂಲಕ ಅಂತರ್ಯಾಮಿಗಿತ್ತು ಸುರಿಸೋದ್ರಿಂದ ಅವನಿಗೆ ವೃಷಃ ಅಂತ ಅವನಿಗೆ ಅದಕ್ಕೆ. ಆಮೇಲೆ ಆ ವೃಷ ಆಕಂ ಮತ್ತೆ ಆತರ ಮಾಡ್ತಾರೆ ಅದನ್ನ. ಆಕಂ ಅಂದ್ರೆ ಸುಖ ಅನ್ಬಿಟ್ಟು ಅದರಿಂದ ಸುಖವನ್ನ ಅದು ಭಗವಂತ ಯಾವಾಗಲೂ ಮಾಡ್ತಾನೆ. ಅದರಿಂದ ಅವನು ಅಕಪಿಹಿ ಅಂತ, ಕಪಿ ಅಂದ್ರೆ ನೀರು, ಕಂಪಿಬತಿ ಇತಿ ಕಪಿಹಿ ಅಂತ ನೀರಿಗೆ ಹೇಳುದು. ಕಮ್ ಅಂದ್ರೆ ನೀರೋದು. ಅದರಿಂದ ಇವನು ಸುಖವಾದ ನೀರನ್ನ ಅವನು ಎಲ್ಲರಿಗೂ ಕೊಡ್ತಾನೆ. ಸೇವನೆ ಮಾಡೋದ್ರಿಂದ ಅವನು ಅಕಪಿಹಿ ಆಗ್ತಾನೆ, ಮಳೆ ಸುರಿಸೋನು ಆಗಿದ್ದಾನೆ, ಅಕಪಿ ಆಗಿದ್ದಾನೆ. ಅದರಿಂದ ವೃಷಾ ಕಪಿಹಿ ಅಂದ್ರೆ ಭಗವಂತ ಇದರಲ್ಲಿ ಎಲ್ಲರಿಗೂ ಮಳೆಯನ್ನು ಸುರಿಸಿ ನಮಗೆ ಬೇಕಾದ ನೀರನ್ನು ಕೊಡ್ತಾನೆ ಅವನು. ಹಾಗಾಗಿ ಅದೇ ಸಮುದ್ರದ ಸೂರ್ಯನ ಮೂಲಕ ಆ ನೀರ್ನೆಲ್ಲ ಪಿಬತಿ, ಅವನು ಕಂಪಿಬತಿ ಇತಿ ಕಪಿ ಅಂತ ಭಾಷೆಗಾರನದಲ್ಲ, ಆ ನೀರ್ನೆಲ್ಲ ಅವ್ನು ಎಳ್ಕೊಳ್ತಾನೆ. ಅವ್ನು ಎಳ್ಕೊಂಡು ನಮಗೆ ಅದರಿಂದ ಅಕಪಿ ಹಾಕ್ತಾನೆ. ಅದನ್ನ ಮತ್ತೆ ನಮಗೆ ಮಳೆ ಮೂಲಕ ಸುರಿಸ್ತಾರೆ ನಮಗೆ ಲೋಕ ಕೂತ ಮಾಡೋದಕ್ಕೆ. ಅದರಿಂದ ಸಹ ನಾವು ವೃಷಾ ಕಪಿಹಿ ಅಂದ್ಬಿಟ್ಟು ಅಂತ ಅಂದ್ರೆ ಸಮುದ್ರ ನೀರನ್ನ ಹೀರ್ಕೊಂಡು ಸೂರ್ಯನ ಮೂಲಕ ಮೋಡವನ್ನು ಉಂಟು ಮಾಡಿ ಅದನ್ನು ಮತ್ತೆ ಪರ್ಜನ್ಯವಾಗಿ ನಮಗೆ ಕೊಡ್ತಾನಲ್ಲ, ಒಳ್ಳೆಯ ಸಿಹಿ ನೀರನ್ನೇ ಕೊಡ್ತಾನೆ. ಅದರಿಂದ ವೃಷಾ ಕಪಿಹಿ ಅಂತ ಹೇಳಿದ ಕಡೆಗೆ ಇದನ್ನ ಗುಹಾಂ ಪ್ರವಿಷ್ಟೋ ಆತ್ಮನೋ ಹಿ ತದ್ದರ್ಶನಾಥನು ಬ್ರಹ್ಮಸೂತ್ರದಲ್ಲಿ ಇದು ಕೆಲವು ವಿಷಯ ಆಗಿದೆ. ಆಮೇಲೆ ವೃಷ ಅಂದ್ರೆ ಧರ್ಮ ಅಂತ, ಮಳೆ ಅಂತ ಒಂದರ್ಥ, ವೃಷ ಅಂತ ಧರ್ಮ ಅಂತಾನು ಆಗುತ್ತೆ, ವೃಷಭ ಅಂದ್ರೆ ಎತ್ತು ಅಂತಾನು ಆಗುತ್ತೆ. ಆ ಧರ್ಮ ಅಂತ ತಗೊಂಡ್ರೆ ವೃಷೇಣ ಧರ್ಮೇಣ ಅಕಂ ದುಃಖಂ ಪಿನಷ್ಟೀತಿ ವೃಷಾ ಕಪಿಹಿ. ಅವನು ಧರ್ಮಾತ್ಮ, ಭಗವಂತ ಧರ್ಮಾತ್ಮನಾದಿಂದ ಅವನು ತನ್ನ ಎಲ್ಲಾ ಭಕ್ತರ ದುಃಖವನ್ನು ಪಿನಷ್ಟಿ ಅಂದ್ರೆ ಹೋಗ್ಲಾಡಿಸ್ತಾನೆ. ಅದರಿಂದ ಅವನು ವೃಷಾ ಕಪಿಹಿ ಅದನ್ನು ತಿಳ್ಕೊಬೋದು ಅದಕ್ಕೆ. ಆಮೇಲೆ ಏನು ಹೇಳ್ತಾರೆ ಕಡೆಗೆ ವರಾಹ ಅದೊಂದು ಹೇಳ್ತಾರೆ, ವೃಷೋ ಧರ್ಮ ಕಾತ್ತೋಯಂ ಭೂಮಿಂ ಅಪಾದಿತಿ ಕಪಿಹಿ ವರಾಹ ವೃಷಶ್ಚಾಸೌ ಕಪಿಶ್ಚ ಅನ್ಯೇಷಾಂ ಅಪಿ ಇತಿ ದೀರ್ಘ ಅಂದ್ರೆ ವೃಷ ಅಂದ್ರೆ ಧರ್ಮ, ಕಾ ಅಂದ್ರೆ ವೃಷ ಕಪಿ ಕಾಗೆ ಬರ್ತಲ್ಲ, ವೃಷ ಧರ್ಮ ಕಾ ಅಂದ್ರೆ ಕಹ ಅಂದ್ರೆ ಕಂಪಿವ ನೀರು ಅಂದ್ರೆ ತೋಯ ನೀರಿನಿಂದ ಭೂಮಿಂ ಅಪಾದಿತಿ ಕಪಿಹಿ, ಭೂಮಿಯನ್ನ ಸಲೀಸ ನೀರಿನಿಂದ ಮೇಲೆತ್ತಿದ್ನಲ್ಲ ಅದರಿಂದ ಅವನು ಕಪಿಹಿ. ನೀರಿನಿಂದ ಭೂತಾಯಿಯನ್ನ ಮೇಲೆ ಎತ್ತಿದ್ರಿಂದ ಕಪಿಹಿ ಆಗ್ತಾನೆ, ಅದೇ ವರಾಹ. ಅದರಿಂದ ಇವನು ಧರ್ಮಂತನೂ ಆಗಿದ್ದಾನೆ, ಮತ್ತೆ ಭೂಮಿಯನ್ನು ಉದ್ಧಾರ ಮಾಡಿದವನು ಆಗಿದ್ದಾನೆ. ಅದರಿಂದ ಇವನಿಗೆ ವೃಷಾ ಕಪಿಹಿ ಬಂತು ಅಂತ ಹೇಳ್ತಾರೆ. ಆಮೇಲೆ ಅಮೇಯಾತ್ಮ ಅಂದ್ರೆ ಹೇಳ್ತಾರೆ ಅದಕ್ಕೆ ಅಂದ್ರೆ ಸಾಕಲ್ಯೇನ ಜ್ಞಾತುಂ ಅಶಕ್ಯಂ ಅಶಕ್ಯಂ ಸ್ವರೂಪ ಅಂದ್ರೆ ಅವನ್ನ ಸಾಕಲ್ಯೇನ ಸಂಪೂರ್ಣವಾಗಿ ಯಾರು ಅವನ ಅಮೇಯ ಅಂತ ಅಳಿಯೋದು, ಸಂಪೂರ್ಣವಾಗಿ ಭಗವಂತನ ಸಾಕಲ್ಯೇನನ್ನು ಸಂಪೂರ್ಣವಾಗಿ ಜ್ಞಾತುಂ ಅಶಕ್ಯ ಸ್ವರೂಪ ತಿಳಿಯಲು ಸಾಧ್ಯವಿಲ್ಲ. ನಮ್ಮ ಸಾಧಾರಣ ನಮ್ಮ ಮನುಷ್ಯರಿಗೆ ಅವನ ಸ್ವರೂಪವನ್ನು ತಿಳಿಯಲು ಸಾಧ್ಯವಿಲ್ಲ. ಸಂಪೂರ್ಣವಾಗಿ ಯಾವುದೋ ಒಂದು ಭಾಗ ಒಂದು ಅಂಗ ನೋಡ್ಬೋದು, ಎಲ್ಲ ಭಗವಂತನ ಇಡೀ ಸ್ವರೂಪವನ್ನು ನೋಡಲು ಸಾಧ್ಯವಿಲ್ಲದ್ರಿಂದ ಅವನು ಅಮೇಯಾತ್ಮ, ಅಳೆಯಲು ಸಾಧ್ಯವಿಲ್ಲದವನು ಅಂದ್ಬಿಟ್ಟು ಹೇಳ್ತಾರೆ ಕಡೆಗೆ. ಆಮೇಲೆ ಅದಕ್ಕೆ ಏತೋ ವಾಚೋ ನಿವರ್ತಂತೆ ಅಪ್ಯಮನಸಾ ಸಹ ಅಂತ ಹೇಳಿದ್ದಾರೆ. ಮನಸ್ಸು ಯಾರನ್ನ ಇದು ಮನಸ್ಸಲ್ಲೂ ವಹಿಸಕ್ ಸಾಧ್ಯವಿಲ್ಲ, ಮಾತಲ್ಲೂ ಹೇಳಕ್ ಸಾಧ್ಯವಿಲ್ಲ ಅಂತ ಹೇಳ್ತಲ್ಲ, ಅದನ್ನ ತಗೊಳ್ತು. ಅದರಿಂದ ಅವನು ಭಗವಂತ ಅವನು ಅಮೇಯಾತ್ಮ ಅಂತ ತೋರಿಸ್ತಾರೆ ಅವರು. ಅದೇ ಅವ್ರು ಹೇಳ್ತಾರೆ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ. ನಾನು ಭಗವಂತ ಹೇಳ್ತಾರೆ, ನಾನು ಹಿಂದೆ ನಡೆದಿದ್ದು, ಈಗ ನಡೆಯೋದು, ಮುಂದೆ ನಡೆಯೋದೆಲ್ಲ ತಿಳ್ಕೊಂಡಿದ್ದೇನೆ. ಅದನ್ನ ನನ್ನನ್ನು ಯಾವ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಭಗವಂತ 7ನೇ ಅಧ್ಯಾಯದಲ್ಲಿ ಗೀತೆ ಹೇಳಿದ್ನಲ್ಲ, ಅದನ್ನು ತೆಗೆದುಕೊಂಡು ಅದು ತೋರಿಸ್ಕೊಟ್ಟಿದ್ದಾರೆ ಕಡೆಗೆ. ಆಮೇಲೆ ಅದೇ ಭಗವಂತ
ಅವನಿಗೆ ಇವನು ಹೇಳ್ತಾಳೆ ಸ್ವಯಮೇವ ಆತ್ಮನಂ ವೇತ್ತ ತ್ವಂ ಪುರುಷೋತ್ತಮ. ಅವನು ಹೇಳ್ತಾನೆ ಕಡೆಗೆ ಅವನ ಅರ್ಜುನ, ನಿನ್ನ ಸ್ವರೂಪ ಎಷ್ಟಿದೆ ಅಂತ ನಿನ್ನಿಂದಲೇ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ ಭಗವಂತ, ಬೇರೆಯವ್ರ ಬಗ್ಗೆ ಏನ್ ಹೇಳೋದು ಅಂತ ಹೇಳ್ತಾನೆ. ಅದರಿಂದಲೂ ಸಹ ಅವನು ಅದನ್ನ ತೆಗೆದು ತೋರಿಸ್ತಾರೆ, ಅಮೇಯಾತ್ಮ ಅಂತ ತೋರಿಸ್ತಾರೆ. ಅದರಿಂದ ಅವನಿಗೆ ಅಮೇಯಾತ್ಮ ಅನ್ಬಿಟ್ಟು ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಅಮೇಯಾಶ್ಚ ಅಸೌ ಆತ್ಮ ಚ ಅಮೇಯಾತ್ಮ. ಕಡೆಗೆ ಅವನಿಗೆ ಅವನು ಅಮೇಯ ಅಂದ್ರೆ ಯಾವುದು ಅಳಿಯಲಕ್ಕೆ ಸಾಧ್ಯವಿಲ್ವೋ ಯಾವುದು ಅಂತ ಹೇಳ್ತೀವೋ ಅದೆಲ್ಲವೂ ಅವನಿಗೆ ಆತ್ಮ ಅವನಿಗೆ ಆಗುತ್ತೆ, ಅವನಿಗೆ ಭಗವಂತನಾಗುತ್ತೆ. ನಮಗೆ ಯಾವುದು ಒಂದು ಅಳತೆ ಯಾವುದು ಅಳತೆ ಮಾಡೋಕ್ಕಾಗಲ್ಲ, ವಿದ್ಯೆಯಲ್ಲಾಗ್ಲಿ ಯಾವ್ದ್ರಲ್ಲಾಗ್ಲಿ ಅಂತ ಹೇಳ್ತೀವಲ್ಲೋ ಅದು ಅವನಿಂದ ಸಾಧ್ಯ ಆಗುತ್ತೆ. ಅದರಿಂದ ಅವನಿಗೆ ಅಮೇಯ ಆತ್ಮ. ನಮಗೆ ಆಗದಿರೋದ್ರಿಂದ ಅವನು ಎಲ್ಲವನ್ನೂ ತಿಳ್ಕೊಳ್ಳೋದ್ರಿಂದ ಅವನು ಅಮೇಯಾತ್ಮ. ನಮಗೆ ಯಾವುದು ಸಾಧ್ಯವಿಲ್ಲೋ ಅದು ಅವನು ತಿಳ್ಕೊಳ್ತಾನೆ ಎಲ್ಲವೇ, ಅದರಿಂದಲೂ ಅಮೇಯಾತ್ಮ ಅಂತ ಅವರು ತೋರಿಸ್ಕೊಡ್ತಾರೆ ಕಡೆಗೆ. ಆಮೇಲೆ ಸರ್ವಯೋಗ ವಿನಿಶ್ಚಿತ ಅಂತ, ಸರ್ವೇ ಚತೆ ಯೋಗಾಶ್ಚ ಸರ್ವಯೋಗ ಅಂತಂದ್ರೆ ಯಾರು ಯೋಗದಿಂದ ಕೂಡಿರುವರೋ ಅವರು ಸರ್ವಯೋಗಿಗಳು. ಯಾವಾಗಲೂ ಯೋಗದಿಂದ ಕೂಡಿರೋರು ಸರ್ವಯೋಗ. ಋಷಿಗಳು ಮುನಿಗಳೆಲ್ಲ ಇರ್ತಾರ, ಯಾವಾಗ್ಲಿಂದ ಯೋಗದಿಂದ ಕೂಡಿರೋರು ಸರ್ವಯೋಗ ಅಂತಂದ್ರೆ ಇವನು ಭಗವಂತ ಸರ್ವೋಪಾಯ ವಿನಿಶ್ಚಿತ ಯಸ್ಮಾತ್. ಅವನು ಭಗವಂತ ಎಲ್ಲಾ ಯೋಗದಿಂದಲೂ ಕೂಡಿದ್ದಾನೆ. ಆಮೇಲೆ ಎಲ್ಲಾ ಉಪಾಯಗಳಿಂದಲೂ ಅವನಿಗೆ ಯಾವುದು ಬೇಕಾಗಿಲ್ಲ, ಅವನಿಗೆ ಯಾವ ಉಪಾಯ ಬೇಕು, ನಮಗ್ ಬೇಕಾದ ಉಪಾಯ. ಅದರಿಂದ ಎಲ್ಲಾ ಉಪಾಯಗಳಿಂದಲೂ ಬಿಟ್ಟವನು ಆಗಿದ್ದಾನೆ ಅವನು. ಎಲ್ಲವನ್ನು ಯೋಗವನ್ನು ಅದರಿಂದ ಅವನು ಸರ್ವಯೋಗ ವಿನಿಶ್ಚಿತ ಅಂದ್ರೆ ಎಲ್ಲ ಯೋಗವನ್ನು ತಿಳಿದಿದ್ರು ಸಹ ಬಿಟ್ಟವನಾಗಿದ್ದಾನೆ, ಏಕೆಂದ್ರೆ ಅವನಿಗೆ ಅದರ ಅವಶ್ಯಕತೆ ಇಲ್ಲ. ಅದರಿಂದ ಸರ್ವಯೋಗ ವಿನಿಶ್ಚಿತ. ಆಮೇಲೆ ಸರ್ವ ಸಂಬಂಧ ವರ್ಜಿತ ಅಂತಾರೆ, ಎಲ್ಲಾ ಸಂಬಂಧಗಳು ಬಿಟ್ಟವನು. ನಾವು ತಂದೆ ತಾಯಿವನಿಗೆ ಅಣ್ಣ ಅಪ್ಪ ಅಂತ ಹೇಳ್ಕೊಂಡ್ರು ಸಹ ಅವನಿಗೆ ಯಾವ ಸಂಬಂಧ, ಎಲ್ಲರೂ ಒಂದೇ, ಅವನಿಗೆ ಎಲ್ಲ ಸಂಬಂಧಗಳಿಂದ ವರ್ಜಿತನಾದವನು. ಅದರಿಂದ ಸರ್ವಯೋಗ ಸರ್ವ ಸಂಬಂಧ ವರ್ಜಿತ ಅನ್ನೋ ಅರ್ಥದಲ್ಲಿ ಮಾಡ್ತಾರೆ ಕಡೆಗೆ, ಅದನ್ನು ಹೇಳ್ತಾರೆ ಕಡೆಗೆ. ಆಮೇಲೆ ಇವರಿಗೆ ಈ ಸರ್ವಯೋಗ ವಿನಿಶ್ಚಿತ ಅನ್ನುವಾಗ ಇವ್ರಿಗೆ 100 ಮುಗಿಯುತ್ತೆ. ಆದ್ರೆ ಇದೇ ಮಾಧು ಭಾಷೆ ಮಾಡಿರುವಂತಹ ಇವರು ಬನ್ನಂಜೆ ಗೋವಿಂದಾಚಾರ್ಯರು ಸರ್ವಾದಿಗೆ ಅವರು ಹೇಗೆ ಪರಾಶರ ಸರ್ವಾದಿಗೆ 100 ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಇವ್ರು ಮಾತ್ರ ಇದಕ್ಕೆ 100 ಮುಗಿಯುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಅವ್ರು ಹೇಳ್ತಾರೆ ಕಡೆಗೆ. ಅದರಿಂದ ಇಲ್ಲಿಗೆ ಅವ್ರದ್ದು ಇವ್ರು ಮುಗಿಯುತ್ತೆ ಅದು. ಆಮೇಲೆ ಬನ್ನಂಜೆ ಗೋವಿಂದಾಚಾರ್ಯರು ಅಂತ ನೋಡೋಣ, ಇವ್ರದ್ದು ವಿಶೇಷವಾಗಿ ಯಾವುದು ಇಲ್ಲ, ಹಾಗಾಗಿ ಅದನ್ನ ನಾವು ಸುಖಸುದಿಯವ್ರದ್ದು ವಿಶೇಷ ಅರ್ಥ ಏನಿಲ್ಲ, ಅದರಿಂದ ಒಂದು ಸ್ಕಿಪ್ ಮಾಡೋಣ, ಇದಾದ್ರೆ ಮುಂದಕ್ಕೆ ಹೋಗೋದಿಲ್ಲ. ಇವ್ರದ್ದು ಕೆಲವು ಮಾತ್ರ ಎಲ್ಲೆಲ್ಲಿ ವಿಶೇಷವಾಗಿದೆ ಅದು ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ವಿದಹ ಸಿದ್ಧ ಸಿದ್ಧಿ ಇದೆಲ್ಲ ಏನು ವ್ಯತ್ಯಾಸ ಎಲ್ಲ ಇರೋದು ಎಲ್ಲವನ್ನು ಹೇಳ್ತಾರೆ. ಸರ್ವಾದಿ ಅನ್ನೋದಕ್ಕೆ ಅದ್ರಲ್ಲಿ 100 ಮುಗಿಯುತ್ತೆ ಅಂತಾರೆ ಕಡೆಗೆ. ಈ ವೃಷಾಕಪಿನ ಅದನ್ನ ಹೇಳ್ತಾರೆ, ವೃಷಾಕಪಿ ಇದು ಮಾಡ್ತಾರೆ. ನಮಗೆ ಬಾಯಾರಿಕೆಗೆ ನೀರು ಬೇಕು, ಯಾವ ಜೀವನಿಗೆ ನೀರು ಬೇಕಲ್ಲ, ಅದನ್ನ ನಮ್ಮ ಪಿಪಾಸ ಅಂದ್ರೆ ಇದು ಏನೋ ಬಾಯಾರಿಕೆ, ಅದನ್ನ ಹೋಗ್ಲಾಡಿಸುವ ಮಳೆಯನ್ನು ಸುರಿಸಿ ನಮ್ಮ ನಮಗೆ ಬೇಕಾದ ನೀರನ್ನು ಕೊಡ್ತಾನೆ. ಅದಕ್ಕೆ ಕಪಿ ಅಂದ್ರೆ ಕಮ್, ಪಾಯತೆ ಅಂದ್ರೆ ಕೊಡಿಸುವವನು, ಪಾಯತೆ ಕಮ್ ಅಂದ ನೀರನ್ನ ಪಾಯತೆ. ಅದರಿಂದ ವೃಷಾಕಪಿ, ವೃಷ ಅಂದ್ರೆ ಇದು ಮಳೆ ನೀರಿನಿಂದ ನಮ್ಮ ಇದನ್ನ ತಣಿಸುವವನು, ನಮ್ಮ ಬಾಯಾರಿಕೆಯನ್ನು ತಣಿಸುವವನು. ಅದರಿಂದ ವೃಷಾಕಪಿ ಅಂತ ಹೇಳ್ತಾರೆ ಕಡೆಗೆ. ಅಂದ್ರೆ ಇನ್ನೊಂದು ಹೇಳ್ತಾರೆ, ಧರ್ಮ ಸ್ವರೂಪಿ ಅವನು, ನಮಗೆ ಅಭೀಷ್ಟದ ಮಳೆಯನ್ನೇ ಸುರಿಸ್ತಾನೆ, ಅದರಿಂದ ವೃಷಾಕಪಿ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಅಮೇಯಾತ್ಮ ಅನ್ಬೇಕಾದ್ರೆ ಅವ್ರು ಹೇಳ್ತಾರೆ, ಅಂದ್ರೆ ಒಂದು ನಮ್ಮ ಒಂದು ಬುದ್ಧಿಗೆ ಒಂದು ಅಳತೆ ಇದೆ, ನಮ್ಮ ಎಲ್ಲ ಮನುಷ್ಯಗೂ ಒಂದು ಕೆಪಾಸಿಟಿ ಅಂತ ಹೇಳ್ತೀವಲ್ಲ, ಅದ್ರ ಮೇಲೆ ಇಲ್ಲ. ಒಬ್ರು ಜಾಸ್ತಿ ಇರ್ಬೋದು, ಕಮ್ಮಿ ಇರ್ಬೋದು, ಯಾವುದು ಜಾಸ್ತಿ ಇದೆಯೋ ಅಂತ ತಗೊಂಡ್ರು ಅದು ಸಹ ಒಂದು ಎಲ್ಲೆ. ಅದರಿಂದ ಆ ಒಂದು ಸೀಮೆಯಿಂದ ದಾಟಿರೋದು ನಮಗೆ ಗ್ರಹಿಸೋ ಸಾಧ್ಯವಿಲ್ಲ. ಅದರಿಂದ ಭಗವಂತ ಅದನ್ನ ದಾಟಿ ಇರೋದ್ರಿಂದ ನಮ್ಮ
ಜ್ಞಾನದ ಒಂದು ಎಲ್ಲೆಯನ್ನು ದಾಟಿರೋದ್ರಿಂದ ಅವನು ಅಮೇಯಾತ್ಮ, ಅವನ್ನ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಕಡೆಗೆ. ಯಾಕೆಂದ್ರೆ ಅವನು ಭಗವಂತನ ಅವನು ತಿಳಿಯೋಕಾಗದೇ ಇದ್ರು ಅವನನ್ನ ನಾವು ಅನುಭವಿಸ್ಬೇಕು. ಯಾಕಂದ್ರೆ ಪಂಚಭೂತಗಳಲ್ಲೂ ಅವನಿದ್ದಾನೆ, ಪಂಚಭೂತಗಳಲ್ಲಿ ಉಂಟಾದಂತ ಶರೀರ ನಾವು, ನಮ್ಮ ಶರೀರದ ಒಳಗಡೆನೂ ಅವನಿದ್ದಾನೆ. ಹಾಗಾಗಿ ಭಗವಂತನ ನಾವು ಅನ್ಕೋಬಹುದು, ಅದನ್ನ ನೋಡೋದಕ್ಕೆ ಸಾಧ್ಯವಿಲ್ಲ. ಅದರಿಂದ ಅವನ ಸ್ವರೂಪದ ಕಲ್ಪನೆ ನಾವು ಬರೋದಿಲ್ಲ ಅವನಿಗೆ, ಯಾವುದೋ ಒಂದು ಚಿಕ್ಕದಾಗಿ ತಿಳ್ಕೊಳ್ತೀವಿ, ಅದರಿಂದ ಹೇಳ್ತಾರೆ. ಹಾಗಾಗಿ ನಮಯಾತ್ಮ ಅಂತಾರೆ. ಸರ್ವಯೋಗ ವಿನಿಶ್ಚಿತ ಅಂದಾಗ ಹೇಳ್ತಾರೆ. ಅಂದ್ರೆ ಯೋಗ ಅಂದ್ರೆ ಉಪಾಯ ಅಂತ ಒಂದು ಅರ್ಥವೂ ಬರುತ್ತೆ ಅದಕ್ಕೆ. ಅಂದ್ರೆ ನಮಗೆ ಭಗವಂತ ಎಲ್ಲಾ ಕಡೆ ಇದ್ದಾನೆ, ಅವನು ಇಲ್ಲದೆ ಇರೋ ಜಾಗೇ ಇಲ್ಲ. ಆದ್ರೆ ಅವನು ಯಾವುದಕ್ಕೂ ಅಂಟುಕೊಂಡಿಲ್ಲ. ಅವನು ನಾವು ಕೆಲವು ಮಳೆ ನೀರು ಇದು ಅಗ್ನಿ ಇದು ಯಾವ್ದಲ್ಲೂ ನಮ್ಗೆ ಅಂಟುಕೊಂಡಿರ್ತೀವಿ ನಾವು, ಅವನು ಯಾವುದಕ್ಕೂ ಅಂಟುಕೊಂಡಿಲ್ಲ ಅವನು. ಆದ್ರೆ ಎಲ್ಲಾ ಕಡೆ ಅವನು ಇದ್ರೂ ಸಹ ಯಾವುದಕ್ಕೂ ಅಂಟುಕೊಳ್ಳೋದಿಲ್ಲ ಅವನು. ಆಕಾಶ ತರ, ಆಕಾಶ ಎಲ್ಲಾ ಕಡೆ ಇದ್ರು ಯಾವ್ದ್ರಲ್ಲೂ ಅದ್ರ ಸಂಬಂಧ ಹೇಳಕ್ಕಾಗಲ್ಲ. ಆ ತರ ಭಗವಂತ ಎಲ್ಲಾ ಕಡೆಯೂ ಇದ್ದಾನೆ, ಯಾವುದಕ್ಕೂ ಅಂಟುಕೊಂಡಿಲ್ಲ, ಎಲ್ಲವನ್ನು ಬಿಟ್ಟವನಾಗಿದ್ದಾನೆ, ಅಂಟುಕೊಳ್ಳೋದಿದ್ದಾನೆ. ಅದರಿಂದ ಸರ್ವಯೋಗ ವಿನಿಶ್ಚಿತ ಅಂತ ಅವರು ಅದನ್ನ ಹೇಳ್ತಾರೆ. ಅಲ್ಲಿಗೆ ಅವರು ಅದನ್ನ ಮುಗಿಸ್ತಾರೆ. ಅದನ್ನ ಮುಂದಕ್ಕೆ ನೋಡೋಣ, ಇನ್ನು ಮುಂದಿನ ಶ್ಲೋಕವನ್ನು. ವಸುರ್ವಸುಮನಃ ಸತ್ಯಃ ಸಮಾತ್ಮ ಸಂಹಿತಃ ಸಮಃ ಅಮೋಘಃ ಪುಂಡರೀಕಾಕ್ಷೋ ವೃಷಕರ್ಮ ವೃಷಾಕೃತಿಃ. ವಸುಃ ವಸುಮನಃ ಸತ್ಯಃ ಸಮಾತ್ಮ ಸಂಹಿತಃ ಸಮಃ ಅಮೋಘಃ ಪುಂಡರೀಕಾಕ್ಷಃ ವೃಷಕರ್ಮ ವೃಷಾಕೃತಿಃ. 10 ನಾಮ ಇದ್ರಲ್ಲಿ ಬರ್ತಾ ಇದು. ಇದರಲ್ಲಿ 10 ನಾಮ ಈ ಒಂದು ಶ್ಲೋಕದಲ್ಲಿ ಬರುತ್ತೆ. ಅದನ್ನ ನೋಡೋಣ. ಅದಕ್ಕೆ ತೇಷು ಇಯತಾಪಿ ಅತಿ ಪ್ರೀತ್ಯ ವಸತಿ ಇತಿ ವಸುಹು. ವಸು ಅಂದ್ರೆ ವಸುಧಾತಿಗೆ ಅನೇಕ ಅರ್ಥ ಇದೆ. ವಾಸ ಮಾಡೋದು, ವಸುದ ಅಂದ್ರೆ ವಾಸ ಮಾಡೋದಕ್ಕೆ, ಈಶಾವಾಸ್ಯ ಅಂತಿದೆಯಲ್ಲ, ವಸುಧಾತುವಿಂದ ಬಂದಿರೋದು. ಇವನು ಭಗವಂತ ಎಲ್ಲಾ ಕಡೆಯೂ ಇರ್ತಾನೆ. ಅದರಿಂದ ಅವನು ನಿಲ್ದೇ ಇರೋ ಜಾಗವೇ ಇಲ್ಲ ಅವನಿಗೆ. ನಾವು ಅಂತರ್ಯಾಮಿ ಇರೋದು ಬೇರೆ, ಅಂತರ್ಯಾಮಿ ಇಲ್ಲದೆ ಅದು ಹೊರಗಡೆ ಇರೋ ಎಲ್ಲಾ ಕಡೆಯೂ ಭಗವಂತ ಇದ್ದೇ ಇರ್ತಾನೆ. ಅದರಿಂದ ಅತಿ ಪ್ರೀತ್ಯ ವಸತಿ, ಅದೇ ನಮ್ಮ ಅಂತರ್ಯಾಮಿಯಾಗಿ ಅತಿ ಪ್ರೀತಿಯಿಂದ ನಮ್ಮ ಅಂತರ್ಯಾಮಿಯಾಗಿ ಅವನು ಬಂದು ಒಳಗೆ ಇರ್ತಾನೆ ಅವನು. ಹಾಗಾಗಿ ಅವನಿಗೆ ವಸುಹು ಅಂತ ಹೇಳ್ತಾರೆ ಅಂದ್ಬಿಟ್ಟು. ವಸೇಹೆ ಶ್ವಶ್ರ ಸ್ನೇಹಿ ತ್ರಪ್ಯ ಸಿಹನಿ ಕ್ಲಿದ ಬಂದಿ ಮನಿಭ್ಯಶ್ಚ ಇತಿ ಉಹು ಅಂದ್ಬಿಟ್ಟು ಅದೊಂದು ಹೇಳ್ತಾರೆ ಕಡೆಗೆ. ಅಂದ್ರೆ ಇದಕ್ಕೆ ಯಾವುದ ಉತ್ಪತ್ತಿ ಹೇಳ್ತಾರೆ ಅದಕ್ಕೆ. ವಸಿ ಶ್ರೀ ಸ್ತ್ರೀ ಮುಂತಾದ ಇವು ಪ್ರತ್ಯಯಗಳು ಬಂದಾಗ, ಇವು 3 ಬಂದಾಗ ಅವಾಗ ವಸು ಅಂತ ಆಗುತ್ತೆ. ಅದು ಅವಾಗ ಆ ನಾಮಗಳು ಬೇರೆ ಬೇರೆ ರುಚಿನ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ. ಅದರಿಂದ ವಸುಹು ಏನ ಎಲ್ಲರ ಬುಡದಲ್ಲೂ ಸಹ ಎಲ್ಲರಲ್ಲೂ ವಾಸ ಮಾಡ್ತಾನೆ. ಯಾರು ಅವರ ಭಕ್ತರೋ ಪ್ರಪನ್ನರೋ ಅಲ್ಲಿ ಬಹಳ ಪ್ರೀತಿಯಿಂದ ವಾಸ ಮಾಡ್ತಾನೆ. ಎಲ್ಲರಲ್ಲೂ ಇದಾನೆಲ್ಲ, ಎಲ್ಲರಲ್ಲೂ ಇರ್ತಾನೆ. ಯಾರು ಅವನ ಭಕ್ತರಾಗಿರ್ತಾರೋ ಅವರ ಹೃದಯದಲ್ಲಿ ಪ್ರೀತಿಯಿಂದ ಇರ್ತಾನಂತೆ. ಅದರಿಂದ ವಸುಹು ಅಂತ ಹೇಳ್ತಾರೆ. ಆಮೇಲೆ ಎಲ್ಲಾ ಭೂತಗಳು ವಾಸ ಮಾಡಿದ್ರು ಸಹ ಅತಿ ಪ್ರೀತಿಯಿಂದ ಅವನ ಭಕ್ತರ ಹೃದಯದಲ್ಲಿ ವಾಸ ಮಾಡ್ತಾನೆ. ಅದರಿಂದ ಅವನು ವಸುಹು ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಗೀತೆಯಲ್ಲೂ ಭಗವಂತ ಹೇಳ್ತಾನಲ್ಲ ಅದ ಕಡೆಗೆ, ವಸುನಾಂ ಪಾವಕಾಶ್ಚಾಸ್ಮಿ ಅಂತ. ಆ ವಸುಗಳಲ್ಲಿ ಆ ವ್ಯಕ್ತಿ ಅಂತ ಅವನು ನಾನು ಅಗ್ನಿರೂಪನಾಗಿದ್ದೇನೆ ಅಂತ ಭಗವಂತ ಹೇಳ್ತಾನೆ. ಅದರಿಂದ ವಸು ಅಂದ್ರೆ ನನ್ನ ವಸು ಅಂತ ಕರೀತಾರೆ ಅಂತ ಹೇಳ್ತಾ ಕಡೆಗೆ. ಅದರಲ್ಲಿ ವಸತೀತಿ ವಸುಹು ಅಂತ ನಿರುಕ್ತದಲ್ಲಿ ವಸತೀತಿ ಅಂದ್ರೆ ವಸತೀತಿ ತೇಷು ಪ್ರೀತ್ಯ ಪರಮಯ ಸ್ವಯಂ ಅಂದ್ಬಿಟ್ಟು ಅಂದ ತಾನೇ ಪ್ರೀತಿಯಿಂದ ತನ್ನ ಭಕ್ತರ ಹೃದಯದಲ್ಲಿ ಇರ್ತಾನಲ್ಲ, ಅದರಿಂದ ಅವನಿಗೆ ವಸುಹು ಅಂತ ಹೇಳ್ತಾಳೆ. ಆಮೇಲೆ ವಸುರಂತರಿಕ್ಷ ವಸುರಣ್ಯೋ ವಿಭೂರಸಿ ಪ್ರಾಣೇ ತೋಮಸಿ ವಸುರಣ್ಯೋ ಅಂತ ಅದರಲ್ಲೂ ಬರ್ತದೆ. ಅದಲ್ಲ ತರ ಶ್ರುತಿನೆಲ್ಲ ಬರುತ್ತೆ. ವಸುರ್ ಅಂತರಿಕ್ಷದಲ್ಲೂ ಇದ್ದಾನೆ, ಇದರಲ್ಲೂ ಇದ್ದಾನೆ. ಅದರಿಂದ ಅವನು ಭಗವಂತ ಆದಿತ್ಯನಾಗಿ ಆದಿತ್ಯನ ಹೃದಯದಲ್ಲಿ ಎಲ್ಲ ಇರ್ತಾರೆ. ಅದರಿಂದ ಹಾಗಾಗಿ ಇದು ಮುಂದೆ ಬರುವಂತ 271, 701 ಸಹ ಬರುತ್ತೆ. ಅವಾಗ ಅಲ್ಲಿ ವಸುವನ್ನ ಅಂತರಿಕ್ಷ ಅಂತ ತಗೊಂಡಿದ್ದಾರೆ. ಇನ್ನೊಂದರಲ್ಲಿ ಗೋಪಾಲಕರಲ್ಲಿ ಇರುವಂತಹ ಅದು 2 ಅರ್ಥ. ಒಂದೇ ಹೆಸರು 3-4 ಕಡೆ ಬರುತ್ತೆ. ಆಗ ಒಂದೇ ಅರ್ಥ ಮಾಡಬಾರ್ದು, ಆಗ ಪುನರುಕ್ತಿ ಆಗ್ಬಿಡುತ್ತೆ. ಬೇರೆ ಬೇರೆ ಅರ್ಥ ಮಾಡ್ಬೇಕು. ಅಲ್ಲಿ ಬೇರೆ ತರ ಅರ್ಥ ಮಾಡಿದ್ದಾರೆ ಅದನ್ನ. ಅದರಿಂದ ಅದು ವಸವೇ ನಮಃ ಆಯ್ತ ಮೇಲೆ ವಸು ಮನಾಹ ಅಂತ ಹೇಳ್ತಾರೆ. ಆ ವಸು ಮನಾಹ ಅಂದ್ರೆ
ಮನ ಭಕ್ತರ ಮನಸ್ಸಿನಲ್ಲಿ ಇರುವವನು, ಅವನು ಭಕ್ತರ ಮನಸ್ಸಲ್ಲಿ ವಾಸ ಮಾಡುವವನು ಅಂತ ಬಸವೇ ಅಂತ ಹೇಳಿದ್ರು. ಭಕ್ತರ ಮನಸ್ಸಿನಲ್ಲಿ ಇರುವವನಿಗೆ ನಮಸ್ಕಾರ ಅನ್ಬಿಟ್ಟು. ಅಂದ್ರೆ ಹೇಗಿರ್ತಾನಂದ್ರೆ ಭಕ್ತರ ಮನಸ್ಸಿನಲ್ಲಿ ಇದ್ದಾನೆ ಪ್ರೀತಿಯಿಂದ ಅನ್ಬಿಟ್ರು. ಪ್ರೀತಿಯಿಂದ ಹೇಗೆ ಅಂದ್ರೆ ನಿಧಿಯ ರೂಪದಲ್ಲಿ ಇರ್ತಾನಂತೆ ಭಗವಂತ. ಅದರಿಂದ ಇಲ್ಲಿ ಭಕ್ತರ ಮನಸ್ಸಿನಲ್ಲಿ ಇದೆ ಅದೇ ವಸು ವಸು ನಿಧಾವಿವ ಮನಃ ಅಸ್ಯೇತಿ. ಅವನು ನಿಧಿಯಂತೆ ಭಕ್ತರ ಮನಸ್ಸಲ್ಲಿ ಇರ್ತಾನೆ. ಅದರಿಂದ ಅವನು ವಸು ಮನಸೆ. ವಸು ಅಂದ್ರೆ ಐಶ್ವರ್ಯ ಅಂತ ಅರ್ಥ. ವಸು ಅಂತ ಐಶ್ವರ್ಯದಂತೆ ಅವನು ಅಂತರ್ಯಾಮಿಯಾಗಿ ಇರೋದ್ರಿಂದ ಅವನು ವಸು ಮನಸೆ ಅಂದ್ಬಿಟ್ಟು ಅದು ಹೇಳ್ತಾರೆ. ಅದಕ್ಕೆ ಅವನ ಅದರಿಂದ ವಸು ಮನಸೆ ಅಂತ ಹೇಳ್ತಾರೆ, ವಸುಮನಾಹ ಅಂತ ಹೇಳ್ತಾರೆ ಅವನು. ಅದಂದ್ರೆ ಇನ್ನೊಂದು ಹೇಳ್ತಾರೆ ಅದಕ್ಕೆ ಸಮಹಾತ್ಮ ಸುದುರ್ಲಭ ಅಂತ ಭಗವಂತ ಹೇಳ್ಬೇಕಾದ ಅವರು ಹೇಳ್ತಾರೆ ಅದಕ್ಕೆ. ಅದನ್ನು ಹೇಳ್ತಾರೆ ಅದಕ್ಕೆ ಭಗವಂತ ಅವನು ವಾಸುದೇವ ಸರ್ವಮಿತಿ ಸಮಹಾತ್ಮ ಅಂದ್ರೆ ಅವನೇ ಎಲ್ಲ ಅಂತ ತಿಳ್ಕೊಂಡಿರೋರು ಬಹಳ ಕಮ್ಮಿ, ದುರ್ಲಭರು ಅಂತ ಹೇಳ್ತಾನಲ್ಲ, ಅದಕ್ಕೆ ಅಂತ ಹೇಳ್ತಾರೆ. ಈ ತರ ಭಗವಂತ ನಿಧಿಯಂತೆ ನನ್ನ ಮನಸ್ಸಿನಲ್ಲಿ ಅಂತ ತಿಳ್ಕೊಂಡಿರೋರು ಬಹಳ ಕಡಿಮೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಆಮೇಲೆ ಕಡೆಗೆ ಇನ್ನೂ ಒಂದು ಹೇಳ್ತಾರೆ ಅದಕ್ಕೆ, ಇದಕ್ಕೆ ವಸು ಅನ್ನಕ್ಕೆ ಹೇಳ್ತಾರೆ. ಅದಕ್ಕೆ ವೇದ ಅಂದ್ರೆ ಜ್ಞಾನ, ಪರಮಾತ್ಮ ಇವೆಲ್ಲವೂ ಬರುತ್ತೆ. ಇವನು ಪ್ರಶಸ್ತವಾದ ಭಗವಂತ. ವೇದವೆಲ್ಲ ಎಲ್ಲವೂ ಐಶ್ವರ್ಯ, ಇನ್ನು ಪ್ರಶಸ್ತವಾದ ಐಶ್ವರ್ಯ ಅದಕ್ಕೆ ಅಂತ ಹೇಳ್ತಾರೆ. ಯಾಕೆ ಋಚ ಸಾಮಾನ್ ಯಜುಗುಂಷಿ ಸಾಹಿಶ್ರೀ ರಮತಾ ಸತಾಮ್ ಅಂತ ವೇದ ಬರುತ್ತೆ. ಋಚಃ ಸಾಮಾನ್ ಯಜುಂಷಿ, ಋಗ್ವೇದ, ಸಾಮವೇದ, ಯಜುರ್ವೇದ ಎಲ್ಲವೂ ಸಹ ಈ ಭಗವಂತ ಅಲ್ಲಿ ಸಾಹಿಶ್ರೀಹಿ ಮತ. ಅವನು ಸಾಹಿಶ್ರೀ ಶ್ರೀ ತರ ಅಮೃತಾಂ ಸತ ಯಾವಾಗ್ಲೂ ಭಗವಂತ ಅಲ್ಲಿ ಇರ್ತಾನೆ ಅಂತ ಹೇಳೋದ್ರಿಂದ ಇವನು ವಸು ಮನಸೆ ಅನ್ಬಿಟ್ಟು ಅಂತ. ಅದೇನಂದ್ರೆ ಇದು ವೇದ ಐಶ್ವರ್ಯ, ಆ ಐಶ್ವರ್ಯ ಧನದಲ್ಲಿ ಇವನು ಇರೋದ್ರಿಂದ ಇವನು ನಿಧಿ ಅಂತ ಇರೋದ್ರಿಂದ ಇವನಿಗೆ ವಸುಮನಾಹ ಅಂತ ಬರುತ್ತೆ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಇದನ್ನ ಹೇಳ್ತಾರೆ ನಿರುಕ್ತಿನಲ್ಲಿ ವಸುನೀವ ನಿಧೌತೇಶು ಮನೋ ಯಸ್ಯಾಚಿ ಸರ್ವದಾ ಸರ್ವೈ ವಸುಮನಾ ಪ್ರೋಕ್ತೋ ಮಾತೃವತ್ ಪೋಷಕೋ ಮನೋಹೋ ಅಂತ. ಅದರಲ್ಲಿ ನಿಧಿ ಅಂತ ಎಲ್ಲಾದ್ರೂ ಇರೋದ್ರಿಂದಲೂ ವಸುಮನಾಹ ಅಂತ ಆಯ್ತು. ಆಮೇಲೆ ಮನು ಹೇಳ್ಬೇಕಾದ್ರೆ ಅವನು ಮನಸ್ಸಲ್ಲಿ ಇದ್ದಾನೆ, ಪ್ರೀತಿಯಿಂದ ಇರ್ತಾನೆ ಅಂತ ಹೇಳ್ತಾರಲ್ಲ. ಯಾಕಂದ್ರೆ ಮಾತೃವತ್ ಪೋಷಕ, ತಾಯಿ ತನ್ನ ಮಗುವನ್ನ ಹೇಗೆ ಕಾಪಾಡ್ತಾಳೋ ಆ ತರ ಇವನು ಮಾತೃವತ್ ಪೋಷಕದಿಂದ ಇವನು ವಸುಮನಾಹ ಅನ್ಬಿಟ್ಟು ಅದನ್ನು ಕೂಡ ಹೇಳ್ತಾರೆ. ಅದಕ್ಕೆ ಅದೊಂದು ವಸುಮನಾಹ ಅಂತ ಹೇಳ್ತಾರೆ ಅಂದ್ಬಿಟ್ಟು ಅದನ್ನ ತೋರಿಸ್ಕೊಡ್ತಾರೆ ಅದಕ್ಕೆ. ಅಂದ್ರೆ ಆಮೇಲೆ ಮುಂದ್ಲದು ಸತ್ಯಾಯ ನಮಃ, ಸತ್ಯ ಅನ್ನೋದು ಸತ್ಯಾಯ ನಮಃ. ಇದು ಮುಂದೆ 213 ಇನ್ನು 873ನೇ ನಾಮಗಳು ಇದೇ ನಾಮಗಳು ಬರುತ್ತೆ. ಅದೊಂದು ವಸು ಅನ್ನೋದು 701, ವಸುಮನಾಹ ಅಂದ್ರೆ 702, ಸತ್ಯ ಅನ್ನೋದು 213. ಇದು ಮತ್ತೆ ಬರುತ್ತೆ. ಅಲ್ಲಿ ಬೇರೆ ಬೇರೆ ಅರ್ಥಗಳು ಮಾಡ್ತಾರೆ, ಒಂದೇ ಅರ್ಥ ಮಾಡೋದಿಲ್ಲ. ಇಲ್ಲಿ ತೇಷು ಸತ್ಸು ಸಾಧು ಇತಿ ಸತ್ಯ ಅಂತ ಹೇಳ್ತಾರೆ ಕಡೆ. ಅಂದ್ರೆ ಇವನು ಎಲ್ಲಾ ಸತ್ಪುರುಷರ ಒಳಗಡೆ ಇರ್ತಾನೆ, ಅದರಿಂದ ಇವನು ಸತ್ಯ. ಸತ್ತನಾಗ ಅನೇಕ ಅರ್ಥ ಇದೆ ಅದಕ್ಕೆ. ಸತ್ತನ ಅಂದ್ರೆ ಜನ್ಮ, ಸೃಷ್ಟಿ, ಎಲ್ಲಕ್ಕೂ ಸತ್ಯ ಅಂತ ಹೇಳ್ತಾರೆ. ಕಾಲರೂಪಾತ್ಮಕ ಆಗಿರೋವರನ್ನು ಸತ್ ಅಂತ ಹೇಳ್ತಾರೆ. ಸತ್ತಂದ್ರೆ ಸದೇವ ಸೌಮ್ಯಮಗ್ರ ಆಸೀತ್, ಸತ್ಯೇವ ಆಸೀತ್ ಅಂತ ಸೃಷ್ಟಿ ಮೊದಲು ಅದು. ಅದೇ ಹೇಳ್ತಾರೆ ಮೊದಲು ಅದೇ ಇದು, ಬೇರೆ ಯಾರು ಇಲ್ಲ ಅಂತ ಹೇಳ್ಬೇಕಾದ್ರೆ ಅವನು ಸತ್ಯ ಸ್ವರೂಪ. ಅವನು ಆ ಸತ್ ಅನ್ನೋದು ಅನೇಕ ಅರ್ಥಗಳನ್ನು ಬರುತ್ತೆ. ಇದು ಇವರು ಬನಂಜಗವಂತ ಇದು ಬೇರೆ ಅರ್ಥ ಮಾಡಿದೆ ಅದಕ್ಕೆ. ಅದರಿಂದ ಇವನು ಸತ್ಯನಾಗಿರೋದ್ರಿಂದ ಇವರು ಸಾಧುಗಳಲ್ಲಿ ಇರೋದ್ರಿಂದ ಹೇಳ್ತಾರೆ ಸತ್ಸು ಸಾಧು ಸತ್ಯ ಐತಿ. ಸಾಧು ಜನರಲ್ಲಿ ಇವನು ಇರೋದ್ರಿಂದ ಇವನಿಗೆ ಸತ್ಯ ಅಂತ ಹೆಸರು ಬರುತ್ತೆ ಅಂತ ಹೇಳ್ತಾರೆ. ಸಮಾತ್ಮ ಅಂದ್ರೆ ತೇಷು ಗುಣಾದಿಭಿ ನಿಮ್ನೋನ್ನತೇಶ್ವಪಿ ಅನಾಲೋಚಿತ ವಿಶೇಷಮನಾಹ ಸಮಾತ್ಮ ಯಥಾ ಸಮೋಹಂ ಸರ್ವಭೂತೇಶು ಇತ್ಯಾದಿ ಅಂತ ಹೇಳ್ತಾರೆ. ಅಂದ್ರೆ ಅಂತಹ ಭಕ್ತರಲ್ಲಿ ಯಾರು ಇವನಲ್ಲಿ ತೇಷು ಸತ್ಸು ಸಾಧು ಅಂತ, ಯಾವ ಸಾಧುಗಳು ಅಂದ್ರೆ ಭಗವಂತನಲ್ಲಿ ಅತ್ಯಂತ ಪ್ರೀತಿ ಉಳ್ಳವರು, ಅವನನ್ನೇ ಯಾವಾಗ್ಲೂ ಧ್ಯಾನ ಮಾಡೋರು ಅಂತ. ಸಾಧುಗಳು ಅಂತಂತಾರೆ ವೇಷ ಹಾಕೊಂಡು ಗಡ್ಡ ಬಿಟ್ಟು ಆ ತರ ಅವರು ಅಂತೆಲ್ಲ. ಯಾರು ಭಗವಂತನ ಸದಾ ನೆನೆಸಿ ಧ್ಯಾನ ಮಾಡ್ತಾ ಇರ್ತಾರೋ ಅವರೆಲ್ಲ ಸಾಧುಗಳು. ಅಂತಹ ಸಾಧುಗಳು ಹೇಳ್ತಾರೆ ತೇಷು ಗುಣಾದಿಭಿ ನಿಮ್ನ ಉನ್ನತೇಶ್ವಪಿ. ಅವರಲ್ಲಿ ಇವಾಗ ಮೇಲೆ ಆಗ್ಲಿ ಕೀಳೇ ಆಗ್ಲಿ ಭಗವಂತ ನೋಡಕ್ ಹೋಗೋದಿಲ್ಲ. ಅವನು ಮೇಲವನೋ ಕೀಳವನೋ ನೋಡಕ್ ಹೋಗಿಲ್ಲ. ಯಾರೋ ಅವನು ಭಕ್ತರೋ ಅವನು, ಅವ್ರು ಎಲ್ಲರನ್ನೂ ಸಹ ಅವನು ಸಮಾನವಾಗಿ ಅನಾಲಿಚೋಲೋಚ ವಿಶೇಷ ವನಾಹ ಸಮಾತ್ಮ. ಅವರೆಲ್ಲರನ್ನೂ ಸಮಾನವಾಗಿ, ಅವನು ಜ್ಞಾನಿಯಾಗ್ಲಿ ಅಗ್ನಿಯಾಗ್ಲಿ, ಅವನು ಇಲ್ಲ ಮೇಲ್ಮಟ್ಟದಲ್ಲಿ ಇರೋನಾಗ್ಲಿ ಕೆಳಮಟ್ಟದಲ್ಲಿ ಇರೋನಾಗ್ಲಿ
ಭಗವಂತ ಅದು ಯಾವುದನ್ನು ನೋಡೋದಿಲ್ಲ, ಎಲ್ಲರನ್ನು ಸಮನಾಗಿ ಕಾಣ್ತಾನೆ, ಅದರಿಂದ ಸಮಾತ್ಮ. ಎಲ್ಲರನ್ನು ಸಮನಾಗಿ ಕಾಣೋದು ಸಮಾತ್ಮ. ಅದರಿಂದ ಸಮೋಹಂ ಸರ್ವಭೂತೇಶು ಅಂತ ಭಗವಂತ ಗೀತೆ ಅಂದ್ರೆ ಎಲ್ಲರೂ ಸಹ ಅಹಂ ಸರ್ವಹಂ ಭೂತೇಶು ಸಮಃ, ಎಲ್ಲಾ ಭೂತರು ನನಗೆ ಒಂದೇ ಅಂತ ಭಗವಂತ ಗೀತೆ ಹೇಳೋದ್ರಿಂದ ಅದನ್ನ ಸಮೋಹಂ ಅಂತ ಹೇಳ್ತಾರೆ. ನಿರುತ್ನ ಸಮಾತ್ಮ ಸಮಚಿತ್ತತ ಅಂತ, ಅವನು ಸಮಾತ್ಮ ಅಂದ್ರೆ ಸಮಚಿತ್ತತನಾಗಿರೋನು, ಎಲ್ಲರಲ್ಲೂ ಇರೋನು, ಅದರಿಂದ ಅವನು ಸಮಾಹ ಅಂತ ಬಂತು ಅಂತ ಹೇಳ್ತಾರೆ. ಕಡೆಗೆ ಸಂಹಿತಾಯ, ಇದನ್ನ ಕೆಲವರು ಶಂಕರರು ಮತ್ತೆ ಅವರು ಸಂಹಿತಾಯ ಅಲ್ಲ ಅಸಂಹಿತಾಯ ಎರಡು ಮಾಡ್ಬೋದು, ಎರಡಕ್ಕೂ ಅರ್ಥ ಬರ್ತದೆ ಅಂತ ಮಾಡಿದ್ದಾರೆ. ಇವರು ಸಂಹಿತಾಯ ಅಂತ ಒಂದೇ ತಗೊಂಡಿದ್ದಾರೆ. ಅಂದ್ರೆ ಭಕ್ತರಿಗೆ ಸುಲಭನಾಗಿರೋನು ಅಂತ ಅದನ್ನ ಸಂಹಿತಾ ಅಂದ್ಬಿಟ್ರು. ಸಂಹಿತಾಯ ಸಮಾತ್ಮ ಅಂತ ಹೇಳಿದ್ರ, ಸಮಾತ್ಮನಾಗಿರೋದ್ರಿಂದ ಭಕ್ತರಿಗೂ ಸಹ ಇವನೇನ್ ಮಾಡ್ತಾನೆ, ಎಲ್ಲರಿಗೂ ಸುಲಭನಾಗಿರ್ತಾನೆ ಅಂತ ಅವನಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಹೀಗೆ ಅದಂದ್ರೆ ಎಲ್ಲರನ್ನು ತನ್ನ ಪರಮ ಮಿತ್ರರಾಗಿ ಕಾಣುವವನವನು, ಅದರಿಂದ ಸಂಹಿತಾಯ. ನಮೇ ದ್ವೇಷೋಸ್ತಿ ನ ಪ್ರಿಯ ಅಂತ ಹೇಳುವಾಗೆ ನನಗೆ ಪ್ರಿಯರು ಇಲ್ಲ ದ್ವೇಷಗಳು ಇಲ್ಲ ಅಂತ ಎಲ್ಲರನ್ನೂ ಸಮನಾಗಿ ಕಾಣ್ತಾನೆ ಅವನು. ನಾವು ಅವನ್ನ ಯಾವ ತರ ನೋಡ್ತೀವಿ ಅನ್ನೋದ್ರ ಮೇಲೆ ಇದೆ ಅಷ್ಟೇ. ಭಗವಂತ ಎಲ್ಲರೂ ಸಮನಾಗಿ ನೋಡ್ತಾನೆ. ನಾವು ಅವನ್ನ ದ್ವೇಷ ಮಾಡಿ ನಾವು ಹೋಗ್ತೀವಿ ಅದರ ಅವನು ನಮ್ಮನ್ನ ಒಂದೇ ತರ ಕಾಣ್ತಾನೆ. ಅದನ್ನ ಹೇಳ್ತಾರೆ, ಎಲ್ಲರನ್ನೂ ತನ್ನ ಪರಮ ಮಿತ್ರರಾಗಿ ಕಾಣುವುದರಿಂದ ಅವನು ಸಂಹಿತ ಅಂತ ಹೇಳ್ತಾರೆ. ಅದಕ್ಕೆ ಸಂಹಿತ ಅಂತ ಅವನಿಗೆ ಪದ ಬಂದಿದೆ ಅಂತ ಹೇಳ್ತಾರೆ. ಕಡೆಗೆ ಅದಂದ್ರೆ ಇವರು ಇನ್ನೊಂದ್ಸಲ ಮಾಡಿದ್ದಾರೆ. ತೇಷ್ವಪಿ ಪರಿಚಿತ ಅಪರಿಚಿತ ತೀವ್ರ ಮಂದ ಸಂವೇಗಿತ್ವಾದಿ ಅವಿಗಣಯ್ಯ. ಅಂದ್ರೆ ಅವನು ಭಗವಂತ ಅವನು ಯಾರನ್ನೂ ಸಹ ಎಲ್ಲರೊಂದಿಗೂ ಸಹ ಅವನು ಸಂಹಿತ ಸಮಸ್ಬಿಟ್ಟ. ತೈಹಿ ಸಂಹಿತ ಜತಿ ಸ್ಯತಿ ಇತ್ಯಾದಿನ ಇಕಾರ. ಅದು ಹೇಗೆ ಸಂಹಿತ ಬಂತು ಅನ್ನೋದಕ್ಕೆ ಒಂದು ವಿತ್ವ ತೋರಿಸ್ತಾರೆ. ಅದನ್ನ ಮಿತಃ ಹೇಗ್ ಬಂತು ಅಂತ, ಅದಕ್ಕೆ ಸಮ್ಮನ ಉಪಸರ್ಗಸೆ ಸಂಹಿತ ಅಂತ ಆಗುತ್ತೆ ಹೇಳ್ತಾರೆ. ಅವಾಗ ಹೇಳ್ತಾರೆ ಸಂಹಿತ ಅಂದ್ರೆ ಭಗವಂತ ಅವನಿಗೆ ಎಲ್ಲರಿಗೂ ಸಹ ಅವನು ದೊರಕುವವನು ಅಂತ. ಅಂದ್ರೆ ಅವನು ಅಪರಿಚ್ಛಿನ್ನನಾದ್ರೂ ಅವನನ್ನ ಪರಿಚ್ಛಿನ್ನವಾಗಿ ನಾವು ಪಡೆಯುವುದು ಭಗವಂತನ. ಅಂದ್ರೆ ಸಂಹಿತ ಸಮ್ಯಕ್ ಮಿತ, ಎಲ್ಲರಿಗೂ ಅವನು ಅಳಿಯಕ್ ಸಾಧ್ಯವಿಲ್ಲ ಅಂತ ಆದ್ರೂ ಎಲ್ಲರಿಗೂ ಸಹ ನಮ್ಮ ಯೋಗ್ಯತೆಗೆ ತಕ್ಕಂತೆ ಸಿಗ್ತಾನ ಅವನು. ಅದರಿಂದ ಸಮ್ಮತಃ ಅಂತ ಹೇಳ್ತಾರೆ. ಕಡೆಗೆ ಆಮೇಲೆ ಅವರು ಅದನ್ನ ರಾಮಾಯಣದ ಕೆಲವು ಹೇಳ್ತಾರೆ. ಅದಕ್ಕೆ ಅಂದ್ರೆ ಅವರು ರಾಮನ್ನ ಕರೆದಾಗ ಇನ್ನೂ 16 ವರ್ಷ ಆಗಿರುತ್ತೆ ಅವನಿಗೆ ಇನ್ನೂ ಏನು ಮಿತ ಅಂದ್ರೆ ಅವನು ಇನ್ನೂ ಏನು ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಆಗ ಅವ್ರು ಹೇಳಿದವನು ಊನ ಷೋಡಶ ವರ್ಷವೊಮ್ಮೆ ರಾಮೋ ರಾಜ್ಯವಲೋಚನೆ, ಇನ್ನೂ 16 ವರ್ಷವೂ ಆಗಿಲ್ಲ ಅವನಿಗೆ. ಅದರಿಂದ ಅವನ ಕೈಲಿ ಯುದ್ಧ ಮಾಡಕ್ಕಾಗಲ್ಲ ಅಂತ ಹೇಳಿದಾಗ ಅವನು ಬರ್ತಾನೆ. ಮಮಾಯಂ ತನಜೋ ನಿಜ ಅಂತ ದಶರಥ ಹೇಳ್ಬೇಕಾದ್ರೆ ವಸುದೇವತೆಗಳಿಗೆ ಅವರಿಗೆ ಮಗನ ಹುಟ್ಟಿದಾನೆ ಅದು. ಅದರಿಂದ ಅವನು ಅಮಿತನಾದ್ರೂ ಸಹ ಮಿತನಾಗಿ ಎಲ್ಲರಿಗೂ ಸಿಕ್ಕಿದ್ದಾನೆ. ಆಮೇಲೆ ಇವರು ಒಂದು ವಿಶ್ವಾಮಿತ್ರ ಬಂದು ಆಮೇಲೆ ನಾನು ನಿನಗೆ ಗೊತ್ತಿಲ್ಲ, ನನಗೆ ಅವನು ಯಾರು ಒಂದು ಗೊತ್ತು ಅಂದ್ಬಿಟ್ಟು ಅಂತ ಅವ್ರು ಹೇಳಿ ಕರ್ಕೊಂಡು ಹೋಗ್ತಾರಲ್ಲ ಅವರು. ಆ ಥರ ಅವನಿಗೆ ಅವ್ರು ತಿಳ್ಕೊಂಡಿದ್ದಾರೆ. ಅಂದ್ರೆ ದಶರಥ ತಿಳ್ಕೊಳ್ಳಿಲ್ಲ ಭಗವಂತನ, ಅದಕ್ಕೆ ಅವ್ರು ಮಾತ್ರ ತಿಳ್ಕೊಂಡಿದ್ದಾರೆ ಅವನು ರಾಮ ಯಾರು ಅಂತ. ಇವರು ತಿಳ್ಕೊಂಡಿದ್ದಾರೆ, ಯಾರು ವಿಶ್ವಾಮಿತ್ರರು ಹೇಳ್ತಾರೆ. ಆದ್ರೆ ಇವನು ದಶರಥ ತಿಳ್ಕೊಂಡಿರೋದಿಲ್ಲ. ಅವನು ಅಸಂಮಿತನಾದ್ರೂ ಸಹ ಅಸಂಮಿತರು ಮಿತನಾಗಿ ಎಲ್ಲರಿಗೂ ಸಿಗ್ತಾನ, ಸುಲಭವಾಗಿದ್ದಾನೆ. ಹಾಗಾಗಿ ಅವನು ಸಂಹಿತ ಅಂದ್ಬಿಟ್ಟು. ಅದಕ್ಕೆ ಮಿತತ್ವಾತೇಚ ತಥಾ ಭಕ್ತೈ ಸಂಹಿತ ಪರಿಕೀರ್ತಿತ. ಅವನು ಅಮಿತನಾದ್ರೂ ಸಹ ಮಿತನಾಗಿ ಎಲ್ಲರ ಕೈಗೂ ಸಿಗ್ತಾನೆ ಅವನು. ಆದ್ರಿಂದ ಅವನಿಗೆ ಸಂಹಿತ ಅಂತ ಹೇಳ್ತಾರೆ. ಸಂಹಿತ ಏನೋ ಮತ್ತೆ ಅಂತ. ಅದಕ್ಕೆ ಸಮ್ಯಕ್ ಮಿತ ಅಪರಿಮಿತ ಅಂತ ಅದೆಲ್ಲ ಹೇಳ್ಬಿಟ್ರು ಅವರು. ಅದನ್ನ ತೋರಿಸ್ಕೊಡ್ತಾರೆ. ಅದಕ್ಕೆ ಆಮೇಲೆ ನಿರುಕ್ತಲ್ಲಿ ಮಿತತ್ವಾಚ ತಥಾ ಭಕ್ತೈ ಸಂಹಿತ ಪರಿಕೀರ್ತತೆ. ಅವನು ಅಮಿತನಾದ್ರೂ ತನ್ನ ಭಕ್ತರಿಗೆ ಮಿತತ್ವಾಚ ತಥಾ, ಆ ಭಕ್ತರಿಗೆ ಅವರವರ ಯೋಗ್ಯತೆಗೆ ಅವರ ಬುದ್ಧಿಗೆ ಅಷ್ಟು ಸಿಗ್ತಾನೆ ಅವನು ಸಂಹಿತ. ಅದರಿಂದ ಸಿಗೋದ್ರಿಂದ ಸಂಹಿತ. ಅವನು ಅಮಿತಾನೆ ಆದ್ರೂ ಎಲ್ಲರಿಗೂ ಅವರವರ ಯೋಗ್ಯತೆ ಸಿಗುತ್ತಾನಲ್ಲ, ಕಾಣಲ್ಪಡ್ತಾನೆ ಅವ್ರಿಗೆ. ಹಾಗಾಗಿ ಅವನು ಸಂಹಿತ ಅಂತ ಹೇಳ್ತಾರೆ ಕಡೆಗೆ ಅದು.
ಸಮಃ ಅಂತಾರೆ. ಅಂತಹವ್ರಿಗೆ, ಯಾರಿಗೆ ಅವನು ಮಿತವಾಗಿ ಸಿಗ್ತಾನಲ್ಲ ಅಂತವರಿಗೆ ತೇಷ್ವಪಿ ಪರಿಚಿತ ಅಪರಿಚಿತ ತೀವ್ರ ಮಂದ ಸಂವೇಗಿತ್ವಾದಿ ಅವಿಗಣಯ್ಯ ಗೌರವೇ ಸಮಃ ಇತಿ ಸಮಃ. ಅಂತಹ ಅವರಿಗೆ ಭಗವಂತ ಅನೇಕರು ಆ ಥರ ಪಡ್ಕೊಳ್ತಾರೆ. ಅವರಿಗೆ ಯಾರು ಅವರಿಗೆ ಅವರ ಮಿತವಾದ ಬುದ್ಧಿ ಅನೇಕರು ಪಡ್ಕೊಳ್ತಾರೆ. ಅಷ್ಟು ಪಡ್ಕೊಂಡು ಏನ್ ಮಾಡ್ತಾನೆ ಅವನು, ಅವ್ರು ಎಲ್ರಿಗೂ ಸಹ ಅವ್ರು ಕೆಲವರು ಮಂದರೇ ಇರ್ಬೋದು, ಕೆಲವರು ಬುದ್ಧಿವಂತರೇ ಇರ್ಬೋದು, ಕೆಲವರು ಅಶಕ್ತರೇ, ಕೆಲವರು ಶಕ್ತರೇ ಇರ್ಬೋದು, ಕೆಲವರು ಪರಿಚಿತ ಇರ್ಬೋದು, ಕೆಲವರು ಅಪರಿಚಿತ ಇರ್ಬೋದು. ಅವನಿಗೆ ಇದು ಯಾವುದೂ ಇಲ್ಲ. ಪರಿಚಿತ ಅಪರಿಚಿತ ತೀವ್ರ ಮಂದ ಸಂವೇಗ ಇದರಲ್ಲಿ ಅವಿಗಣಯ್ಯ, ಅದನ್ನ ಗಣನೆಗೆ ಇಟ್ಕೊಳ್ದೆ. ಗಣಯ್ಯ ಅಂದ್ರೆ ಗಣ ಇಟ್ಕೊಳ್ಳೋದು, ಅವಿಗಣಯ್ಯ ಯಾವುದನ್ನೂ ಲೆಕ್ಕಕ್ಕೆ ಇಟ್ಕೊಳ್ದೆ ಗೌರವೇ ಸಮಃ ಇತಿ, ಎಲ್ಲರನ್ನು ಒಂದೇ ತರ ಕಾಣ್ತಾನೆ ಅವನು. ಅಂದ್ರೆ ಗೌರವದಲ್ಲಿ ಅವನಿಗೆ ಎಲ್ಲರೂ ಒಂದೇ ತರ ಕಾಣ್ತಾನೆ, ಎಲ್ಲರಿಗೂ ಒಂದೇ ತರ ಗೌರವವನ್ನು ಕೊಡ್ತಾನೆ. ಅದರಿಂದ ಅವನು ಸಮಃ ಅಂದ್ರೆ ತಾರತಮ್ಯವನ್ನು ಮಾಡದೆ ಎಲ್ಲಾ ಭಕ್ತರಿಗೂ ಒಂದೇ ತರ ತೋರ್ತಾನೆ. ಅದರಿಂದ ಸಮಃ ಅನ್ಬಿಟ್ಟು ಅದಕ್ಕೆ ಕಳೆಯೇ ಹೇಳ್ತಾರೆ. ಕಡೆ ನಿರುಕ್ತಿನಲ್ಲೂ ಜ್ಞಾತೆ ಪರಿಚಿತ ಅಪರಿಚಿತೆ ಚಾಪಿ ಸಮತ್ವಾತ್ ಸಮುಚ್ಯತೆ ಅಂದ್ರೆ ಎಲ್ಲರಿಗೂ ಜ್ಞಾತೆ ಅಜ್ಞಾತೆ ಅದು ಅಪರಿಚಿತೆ ತಿಳಿದವ್ರಿಗೂ ತಿಳಿದೇ ಇದ್ದವ್ರು ಎಲ್ಲರಿಗೂ ಸಹ ಸಮತ್ವಾತ್ ಸಮ ಒಂದೇ ತರ ಇರ್ತಾನೆ ಭಗವಂತ. ತಿಳಿದವರು ಅಂತ ವಿಶೇಷವಾಗಿ ಅವರಿಲ್ಲ, ತಿಳಿಲಿಲ್ಲ ಅಂದ್ಬಿಟ್ಟು ಅವ್ರಿಗೇನು ಇದ್ ಮಾಡೋದಿಲ್ಲ, ಎಲ್ಲರನ್ನೂ ಒಂದೇ ತರ ವರ್ತಿಸೋದ್ರಿಂದ ಅವನು ಸಮಃ ಅಂತ ಹೇಳಿದ್ರು. ಆಮೇಲೆ ಅಮೋಘ ಅಂತ ಹೇಳ್ಬೇಕಾದ್ರೆ ಹೇಳ್ತಾರೆ ತೇಷಾಂ ಅವಿತತ ಸ್ಪರ್ಶ ಅಮೋಘ ಅಂದ್ರೆ ಅಂತಹ ಭಕ್ತರಲ್ಲಿ, ತೇಷಾಂ ಅಂದ್ರೆ ಯಾರು ಭಗವತ್ ಸಮನಾಗಿ ಎಲ್ಲರನ್ನೂ ಕಾಣ್ತಾನೆ ಅಂತಾರಲ್ಲ ಅಂತಹ ಭಕ್ತರಲ್ಲಿ ಅವಿತತ ಸ್ಪರ್ಶ ಅಮೋಘ. ಅದರಿಂದ ಅವರಿಗೆ ಅವಿತತ ಅಂತ ಹೇಳ್ದಲ್ಲ, ಸುಳ್ಳಿಲ್ಲದ ನಿಜವಾದಂತಹ ವ್ಯರ್ಥವಲ್ಲದಂತ ಸಂಬಂಧನ ಇಟ್ಕೊಳ್ತಾನಲ್ಲ ಅವನು, ಅದರಿಂದ ಅವನು ಸ್ಪರ್ಶ ಅಂದ್ರೆ ಸಂಬಂಧ ಇಟ್ಕೊಳ್ತಾನೆ ಅಂತ. ಅದರಿಂದ ಅವನಿಗೆ ಅಮೋಘ, ತನ್ನ ಭಕ್ತರಲ್ಲಿ ತಾನು ಸಂಬಂಧವನ್ನು ಇಟ್ಕೊಳ್ತಾನೆ, ಅದರಿಂದ ಅಮೋಘ ಅಂತ ಹೇಳ್ತಾರೆ. ಅದಕ್ಕೆ ಅಮೋಘಂ ದರ್ಶಂ ರಾಮ ನಚಮೋಘಸ್ತವಸ್ತು ಹತಮಃ ಅಮೋಘಾಸ್ತೆ ಭವಿಷ್ಯಂತಿ ಭಕ್ತಿ ಭಕ್ತಂಚ ಯೇ ನರಾಹ ಅಂದ್ಬಿಟ್ಟು ಇದು ರಾಮಾಯಣದಲ್ಲಿ ಬ್ರಹ್ಮನ ಸ್ತೋತ್ರದಲ್ಲಿ ಬರುತ್ತೆ. ಇದಕ್ಕೆ ಹೇಳ್ತಾರೆ ನಿನ್ನ ದರ್ಶನ, ನಿನ್ನ ಸ್ತೋತ್ರ ಇದೆಯಾ ಎಲ್ಲವೂ ಅಮೋಘವಾಗಿದ್ದು, ನಿನ್ನ ನೋಡೋದೇ ಅಮೋಘ, ನಿನ್ನ ದರ್ಶನವೇ ಅಮೋಘ, ನಿನ್ನ ಸ್ತೋತ್ರವೇ ಅಮೋಘ ಅಂದ್ರೆ ತವಸ್ತುವ ಅಂತಾರೆ. ಅಮೋಘಾಸ್ತೆ ಭವಿಷ್ಯಂತಿ ಭಕ್ತಿ ಮಂದಶ್ಚ ಯೇ ನರಾಹ ಅಂದ್ರೆ ಯಾರು ನಿನ್ನಲ್ಲಿ ಭಕ್ತಿ ಆಗ್ತಾರೋ ನೀನು ಅಮೋಘ, ಯಾರು ನಿನ್ನಲ್ಲಿ ಭಕ್ತಿ ಇಡ್ತಾರೋ ಅವರು ಅಮೋಘರಾಗ್ತಾರೆ, ಅವರು ಸಹ ಅತ್ಯಂತ ವಿಶೇಷವಾಗಿ ಶ್ಲಾಘ್ಯವನ್ನು ಪರಿಗಣಿಸ್ತಾರೆ ಅಂತ ನಿರುಕ್ತಿ ಹೇಳ್ತಾರೆ. ಅದಕ್ಕೆ ವಿತತ ಸ್ಪರ್ಶದಹಿತಃ ಸಹಿ ಅಮೋಘ ಇದು ಬರ್ತವೆ. ಅಂದ್ರೆ ಅವರಿಗೆ ವಿತತಃ ಸ್ಪರ್ಶದಹಿತ, ಅವನಿಗೆ ಅವನ ಸಂಬಂಧ ಇಷ್ಟಪಟ್ಟಂತ ಭಗವಂತ ಸಂಬಂಧ, ಬೇಡದೇ ಇರೋ ಸಂಬಂಧವಲ್ಲ ಅದು. ಅದರಿಂದ ಇಷ್ಟಪಟ್ಟ ಸಂಬಂಧ ಇಟ್ಕೊಂಡಿರೋದ್ರಿಂದ ಎಲ್ಲರ ಹತ್ರ ಎಲ್ಲಾ ಜೀವಾತ್ಮ ಜೊತೆ ಅವನು ಅಮೋಘ ಅಂತ ಅವನ ಹೇಳ್ಪಡ್ತಾರೆ. ಅವನಿಗೆ ನಾವು ಅವನಿಗೆ ಬೇಡದೇ ಇದ್ರು ಅವನು ನಮ್ಮನ್ನ ಬಿಡೋದಿಲ್ಲ. ನಾವು ತಪ್ಪುದಾರಿಲಿ ಹೋದ್ರೆ ಮಾತ್ರ ಇದ್ ಮಾಡ್ತಾನೆ ತವರ, ಇಲ್ಲೇ ಭಗವಂತ ನಮ್ಮ ಜೊತೆಲೆ ಯಾವಾಗಲೂ ಇರ್ತಾನೆ. ಆಮೇಲೆ ಪುಂಡರೀಕಾಕ್ಷ ಏನ್ ಬರ್ತದಕ್ಕೆ, ಪುಂಡರೀಕಾಕ್ಷ ಅನ್ಬೇಕಾದ್ರೆ ಅಂದ್ರೆ ಪುಂಡರೀಕಾಕ್ಷ ಕಮಲದಂತೆ ಕಂಡುಳ್ಳವನು, ಅದರಿಂದ ಪುಂಡರೀಕಾಕ್ಷ ಅಂತ ಮೇಲರ್ಥ ಅದಕ್ಕೆ. ಆಮೇಲೆ ಅವನು ಹೇಳ್ತಾನೆ ಸೀತಾಂಬೋಜ ಹೊರತಾಗೆ, ಅವನು ಮನೋಹರವಾದ ಅರಳಿದ ಕಮಲದಂತೆ ಇದಂತೆ ಅವನ ಕಣ್ಣುಗಳು. ಕಡೆಗೆ ಅದೊಂದು ಹೇಳ್ತಾರೆ, ಇಲ್ಲದೆ ಇದ್ರೆ ಹೃದಯದಲ್ಲಿರುವ ನಮ್ಮ ಹೃದಯಕ್ಕೆ ಪುಂಡರೀಕ, ಅದಕ್ಕೂ ಹೆಸರು ಪುಂಡರೀಕ ಅಂತ ಹೆಸರು. ಹೃದಯದಲ್ಲಿರುವ ಪುಂಡರೀಕ ಇದೆಲ್ಲ ಅದನ್ನ ತನ್ನ ಕೇಂದ್ರವಾಗಿ ವಾಸಸ್ಥಳವಾಗಿ ಮಾಡ್ಕೊಂಡಿದ್ದಾನಲ್ಲ, ಅದರಿಂದಲೂ ಸಹ ಪುಂಡರೀಕಾಕ್ಷ. ಪುಂಡರೀಕವನ್ನ ಅಕ್ಷ ಅಂದ್ರೆ ಒಂದು ಜಾಗ ಮಾಡ್ಕೊಂಡಿರೋದ್ರಿಂದ ಪುಂಡರೀಕಾಕ್ಷ, ಪುಂಡರೀಕ ತರ ಕಣ್ಣುಳ್ಳೋದ್ರಿಂದ ಪುಂಡರೀಕಾಕ್ಷ, ಎರಡರ್ಥವೂ ಮಾಡಿದ್ದಾರೆ ಇದರಲ್ಲಿ. ಅವಾಗ ಅದನ್ನ ಹೇಳ್ತಾ ಕಡೆಗೆ ಅವಾಗ ಅವನು ಹೇಳ್ತಾನೆ, ಅವನು ಭಟ್ಟಭಾಸ್ಕಲ್ಲಿ ನಿತ್ಯ ವೈಕುಂಠವಾಸಿನಾಂ ದೃಷ್ಟಿಭೂತಂ ಅಂದ್ರೆ ಅವನು ನಮಗೆ ಅವನು ಪುಂಡರೀಕಾಕ್ಷ ಅಂತ ತಿಳಿಯೋದಿಲ್ಲ, ಅವತಾರ ಕಾಲಗಳಲ್ಲಿ ನೋಡಿದವ್ರು ಮಾತ್ರ ಇದು, ಇಲ್ಲದೆ ತಿಳಿಯೋಲ್ಲ. ಆದ್ರೆ ನಿತ್ಯ ವೈಕುಂಠ ವಾಸನೆಯಲ್ಲಿ ಅವ್ರ ದೃಷ್ಟಿಭೂತ, ಅವ್ರಿಗೆ ಯಾವಾಗ್ಲೂ ದೃಷ್ಟಿಭೂತನಾಗಿರ್ತಾನೆ. ಆಗ ಅವ್ರಿಗೆ ಪುಂಡರೀಕಾಕ್ಷನಾಗಿ ಅವ್ರಿಗೆ ದರ್ಶನವನ್ನು ಕೊಡ್ತಾ ಇರ್ತಾನೆ. ಅದಕ್ಕೆ ದಿವೀವ ಚಕ್ಷುರಾತ ತಂ ತದ್ವಿಪ್ರಾಸೋ ವಿಪಂಜವೋ ಜಾಗೃವಾಗುಂ ಸಸ್ಸಮಿಂದತೆ ಶ್ರುತಿ ಹೇಳುತ್ತೆ. ಅದಕ್ಕೆ ಅವನು ವಿಷಯ ದಿವೀವ ಚಕ್ಷುರಾತತಂ, ಹೇಗೆ ಅವನು ದಿವಿ ಅಂದ್ರೆ ದಿಲೋಕ, ಅಷ್ಟು ತರ ಚಕ್ಷು ಆತದ, ಆ ತರ ಸುಂದರವಾಗಿದೆ. ಹೇಗೆ ಕಿಲೋಕ ಸ್ವರ್ಗ ಸುಂದರವಾಗಿದೆ, ಅದೇ ತರ ಸುಂದರವಾದ ಕಣ್ಣುಳ್ಳವನು ದಿವೀವ ಚಕ್ಷು ಉಳ್ಳವನು ಅಂತ ಶ್ರುತಿ ಕೊಂಡಾಡುತ್ತಲ್ಲ ಅದಕ್ಕೆ.
ಯತ್ ಪುಂಡರೀಕಂ ಪುರಮಧ್ಯ ಸಗ್ಗಸ್ತಂ ತತ್ರಾಪಿ ಚಕ್ರಂ ಅಂತ ಬರ್ತದೆ. ಅದಕ್ಕೆ ಯಥೇ ಪುಂಡರೀಕಂ ಪುರಮಧ್ಯ ಸಗ್ಗಸ್ತಂ, ಯಾರು ಪುಂಡರೀಕ ಮಧ್ಯದಲ್ಲಿ ಇದ್ದಾನಲ್ಲ ಸಂಸ್ಥಂ, ಅಲ್ಲಿ ಒಳಗಡೆ ವಾಸವಾಗಿದ್ದಾನೋ ಪುಂಡರೀಕದಲ್ಲಿ ಅವನು ಅಂತ ಅದು ಹೇಳ್ತೀವಿ. ಅದಕ್ಕೆ ದಹರಂ ವಿಪಾಪ್ನಂ ಪರವೇಕ್ನ ಭೂತಂ ಯತ್ ಪುಂಡರೀಕಂ ಪುರಮಧ್ಯ ಸಗ್ಗಸ್ತಂ ಅಂತ. ಅವನು ದಹರ ಅಂದ್ರೆ ಹೃದಯಾಕಾಶ, ಅದರಲ್ಲಿರುವಂತ ವಿಪಾಪ್ಮ ಪಾಪವಿಲ್ಲವನು, ಪರವೇಶ್ವ ಭೂತಂ ಅದು ಸಾಕ್ಷಾತ್ ಭಗವಂತ ಅವನಿರ್ತಾನ ಅಂದ್ಬಿಟ್ಟು ಅವನು ಅಲ್ಲಿ ಹೇಳ್ತಾ ಇದೆ ಪುಂಡರೀಕದಲ್ಲಿ ವಾಸ ಮಾಡುವವನು, ಆತ ಹೃದಯ ಪುಂಡರೀಕದಲ್ಲಿ ವಾಸ ಮಾಡುವವನು ಅಂತ ತಗೋಬಹುದು. ಕಡೆಗೆ ನಿರುಕ್ತಿಯಲ್ಲಿ ಪುಂಡರೀಕಂ ಪರಂಧಾಮ ನಿತ್ಯಮಕ್ಷರಮವ್ಯಯಂ ತದ್ಗತಾನಾಂ ಅಕ್ಷಿಭೂತಃ ಪುಂಡರೀಕಾಕ್ಷ ಈರಿತಃ ಅಂದ್ರೆ ಯಾರು ಪುಂಡರೀಕಂ ಪರಂಧಾಮ, ಹೃದಯದಲ್ಲಿರೋ ಪುಂಡರೀಕವನ್ನೇ ವಾಸಸ್ಥಳವಾಗಿ ಉಳ್ಳವನು ಪರಂಧಾಮ, ಅವನು ನಿತ್ಯ ಅಕ್ಷರ ಅವ್ಯಯ, ಅವನು ನಿತ್ಯ, ಅವನು ಕ್ಷರ ಅಲ್ಲ, ಅವನು ವ್ಯಯನೂ ಅಲ್ಲ, ಅವನು ಉಳ್ಳವನು ಅವ್ಯಯ, ಅವನು ತದ್ಗತಾನಾಂ ಅಕ್ಷಿಭೂತಃ ಪುಂಡರೀಕಾಕ್ಷ ಈರಿತಃ ಅಂದ್ರೆ ಅಲ್ಲಿರುವವರಿಗೆ ಅವನು ಕಣ್ಣಿನಂತೆ ಇದಂತೆ, ಅವನು ಕಣ್ಣುಗಳಂತೆ ಇರ್ತಾನ ಪುಂಡರೀಕಾಕ್ಷ ಅವನು ಅಂದ್ಬಿಟ್ಟು ಅಂತ. ಅಂದ್ರೆ ಅವನು ವಾಸ ಮಾಡುವ ಜಾಗದಲ್ಲಿ ಭಗವಂತ ಪುಂಡರೀಕಾಕ್ಷನಾಗಿ ವಾಸ ಮಾಡ್ತಾನೆ, ನಮಗೆ ಕಾಣ್ತಾ ಇರ್ಬೋದು, ನೋಡ್ಬೋದು, ಅದರಿಂದ ಅವನು ಪುಂಡರೀಕಾಕ್ಷ ಅಂತ ಹೇಳ್ತಾರೆ. ಕಡೆಗೆ ವೃಷಕರ್ಮಣೇ ನಮಃ ಅಂತ ಹೇಳ್ತಾರೆ. ವೃಷಕರ್ಮ ಅಂತ ಹೇಳ್ತಾರೆ. ಅಂದ್ರೆ ವೃಷ ಅಂದ್ರೆ ಧರ್ಮ ಅಂತ ಹೇಳಿದ್ವಿ, ಒಳ್ಳೆಯ ಕರ್ಮ ಉಳ್ಳವನು, ಧರ್ಮದ ಕರ್ಮಗಳುಳ್ಳಿಂದ ವೃಷಕರ್ಮ ಅಂತ ಹೇಳ್ತಾರೆ. ಅಂದ್ರೆ ಶ್ರೇಯಸ್ಕರವಾಗಿರುವ ಧರ್ಮ ರೂಪವಾಗಿರುವ ಕರ್ಮ, ಭಗವಂತ ಮಾಡೋ ಕರ್ಮಗಳೆಲ್ಲವೂ ಸಹ ಶ್ರೇಯಸ್ಕರವಾಗಿರುತ್ತೆ ನಮಗೆ, ಮತ್ತೆ ಧರ್ಮ ಸಹಿತವಾಗಿರುತ್ತೆ, ಧರ್ಮರಹಿತವಾಗಿ ಯಾವತ್ತೂ ಇರೋದಿಲ್ಲ ಅದು. ಅಂತಹ ಇದು ಉಳ್ಳವನು ವೃಷಕರ್ಮಣೇ ನಮಃ ಅಂತ ಹೇಳುತ್ತೆ. ಅಂದ್ರೆ ಅವನು ಇಲ್ಲಿ ಅವನಿಗಿರುವ ಕರ್ಮ ಏನು ಅಂದ್ರೆ ನಾವು ಕರ್ಮ ಬಂದಿಗಳಾದ ನಮಗೆ ನಮ್ಮ ಕರ್ಮಾನುಸಾರವಾಗಿ ಏನೇನು ಬೇಕೋ ಅದನ್ನೆಲ್ಲ ಕೊಡೋದು, ಅದರಿಂದ ಅವನು ವೃಷಕರ್ಮ ಅಂತಾನೂ ಆಗುತ್ತೆ. ಅದಕ್ಕೆ ಅಂದ್ರೆ ಭಟ್ಟಭಾಸ್ಕರ ಏವಂ ಪ್ರಕೃಷ್ಟಸ್ಯಾಪಿ ಯಸ್ಯ ಅಸ್ಮಾದಾದೀನಾಮಪಿ ಪೂರ್ವೋಕ್ತ ದಿಶಾ ಶ್ರೇಯಸ್ಕರತ್ವಾತೆ ಧರ್ಮರೂಪಸ್ಯ ಕರ್ಮ ಅಂತ ಅದನ್ನ ಹೇಳ್ತಾರೆ. ಕಡೆಗೆ ಅಂದ್ರೆ ಅವನು ಉತ್ಕೃಷ್ಟನಾಗಿದ್ದಾನೆ, ಅವನು ಅತ್ಯಂತ ಉತ್ಕೃಷ್ಟನಾಗಿದ್ದಾನೆ, ಅವನು ನಮ್ಮಂಥವರಿಗೂ ಸಹ ಅಂದ್ರೆ ಅವನು ಶ್ರೇಯಸ್ಕರ ಅಂತ ಹೇಳಿದ್ವಿ, ಅದರಿಂದ ನಮ್ಮಂಥವ್ರಿಗೂ ಸಹ ಅವನು ಧರ್ಮರೂಪಿಯಾಗಿ ಇರ್ತಾನೆ ಅವನು, ಅದರಿಂದ ವೃಷಕರ್ಮ. ನಾವು ಅವನಲ್ಲಿ ಎಷ್ಟೋ ಅಪಚಾರವನ್ನು ಪಟ್ಟಿದೀವಿ, ಎಷ್ಟೋ ಅಪಚಾರವನ್ನು ಮಾಡ್ತೀವಿ, ಆದ್ರೂ ಸಹ ನಮ್ಮಂಥವ್ರಿಗೂ ಸಹ ನಾವು ಪ್ರಪನ್ನರು ಒಂದು ಒಂದೇ ಕಾರಣದಿಂದ ಅವನು ಅವನು ನಮ್ಮಿಂದ ಆದಷ್ಟು ಧರ್ಮರೂಪವಾದ ಕೆಲಸಗಳನ್ನೇ ಮಾಡಿಸ್ತಾನೆ ಅವನು. ಆದ್ರಿಂದ ವಿಶ್ವಕರ್ಮ ತನ್ನ ಭಕ್ತರ ಮೇಲೆ ಪ್ರೀತಿಯಿಂದ ಏನ್ ಮಾಡ್ತಾನೆ, ಆದಷ್ಟು ಕೆಲವು ನಾವೇ ನಮ್ಮ ಕರ್ಮದ ವಾಸನೆಯಿಂದ ನಾವು ಕೆಟ್ಟ ಕೆಲಸ ಮಾಡ್ಬೇಕೆ ಅಥವಾ ಭಗವಂತ ಯಾವಾಗಲೂ ಒಳ್ಳೆ ಕೆಲಸ ಪ್ರೇರಣೆ ಮಾಡಕ್ಕೆ ನೋಡ್ತಾನೆ, ಅದರಲ್ಲೂ ಭಕ್ತರಿಗೆ. ಅದರಿಂದ ವೃಷಕರ್ಮ ಕರ್ಮಗಳಲ್ಲೇ ನಮ್ಮನ್ನು ತೊಡಗಿಸುವವನಾದ್ರಿಂದ ವೃಷಕರ್ಮ. ಅವನು ಮಾಡುವ ಕೆಲಸಗಳಲ್ಲೂ ಧರ್ಮವಾಗಿರುತ್ತೆ ಅನ್ನೋದ್ರಿಂದಲೂ ವೃಷಕರ್ಮ ಅಂತ ಹೇಳಿದ್ವಿ. ನಮ್ಮಲ್ಲಿ ಧರ್ಮದ ಕರ್ಮವನ್ನು ಮಾಡಿಸೋದ್ರಿಂದಲೂ ಸಹ ವೃಷಕರ್ಮ ಅಂತ ಹೇಳ್ತಾರೆ. ಆಮೇಲೆ ವೃಷಾಕೃತಿ ಅಂತ ಹೇಳ್ತಾರೆ. ಆಕೃತಿ ಅಪಿ ವೃಷಾಕೃತಿ ಅಥವಾ ತಾಪತ್ರಯ ನಿರ್ವಾಪಣ ಸುಧಾಶೇಖ ಶೀತಲ ಚೇಷ್ಟಿತ ಚಾರುರೂಪತ್ವಾತ್ ವೃಷಕರ್ಮ ವೃಷಾಕೃತಿ ಅಂತ ಹೇಳ್ತಾರೆ. ಅಂದ್ರೆ ಮೇಲೆ ಹೇಳಿದ ವೃಷಕರ್ಮ ಅಂದ್ರೆ ಒಳ್ಳೆಯ ಧರ್ಮದ ಕೆಲಸವನ್ನು ಮಾಡ್ತಾವಲ್ಲ ಅವನು, ಆ ಧರ್ಮದ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ದ ಅವನು ಮಾರೀಚ. ಆತರ ಇವನು ಧರ್ಮದ ಆಕೃತಿಯೇ ಆಗಿದ್ದಾನೆ ಇವನು, ಅದರಿಂದ ವೃಷಾಕೃತಿ. ಭಗವಂತನೇ ಧರ್ಮ, ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ದ. ಆಮೇಲೆ ಕೃಷ್ಣನ್ ಧರ್ಮಂ ಸನಾತನಂ, ಅವರು ಧರ್ಮದ ವಿಗ್ರಹವೇ ಆಗಿದ್ದಾರೆ ಅವರು, ಅದರಿಂದ ವೃಷಾಕೃತಿ. ಭಗವಂತ ಧರ್ಮದ ಆಕೃತಿಯೇ ಆದ್ರಿಂದ ಅವನು ವೃಷಾಕೃತಿ. ವೃಷ ಆಕೃತಿ ವೃಷಾಕೃತಿ. ವೃಷ ಅಂತ ಧರ್ಮದ ಆಕೃತಿಯಿಂದ ಅವನು ಮಾಡ್ತಾನೆ. ಅದರಿಂದ ಅವನೇನ್ ಮಾಡ್ತಾನೆ, ಹಿಂದೆ ಹೇಳಿದಂತ ವೃಷ ಅಂದ್ರೆ ಮಳೆಯಿಂದ ಒಂದು ತಾಪತ್ರೆ ಹೋಗ್ತಾ ಇದ್ದಲ್ಲ, ಅದನ್ನೆಲ್ಲ ಸೇರಿಸ್ಕೊಂಡು ಏನ್ ಮಾಡ್ತಾನೆ ಭಗವಂತ, ತಾಪತ್ರೆ ನಿರ್ವಾಪಣ, ಅದರಿಂದ ನಮ್ಮ ತಾಪತ್ರೆಯನ್ನ ವೃಷಾಕೃತಿ
ಕೃತಿ ಅಂದ್ರೆ ಮಾಡುವವನು ತಗೊಂಡ್ರೆ ವೃಷ, ಒಳ್ಳೆ ಅಂದ್ರೆ ನಮ್ಮಲ್ಲಿ ಒಳ್ಳೆಯ ಕೆಲಸವನ್ನ ಮಾಡ್ತಾನೆ, ನಮ್ಮಲ್ಲಿ ಮಾಡಿಸುವವನಾಗ್ತಾನೆ ಅವನು. ಅದಕ್ಕೆ ಬೇಕಾಗಿದ್ದೇನೋ ನಮ್ಮ ತಾಪತ್ರೆ ಹೋಗ್ಬೇಕು, ಅದರಿಂದ ತಾಪತ್ರೆಯನ್ನ ನಿವಾರಣೆ ಮಾಡ್ತಾನೆ. ತಾಪತ್ರೆ ನಿರ್ವಾಪಣ, ಆಮೇಲೆ ಸುಧಾಶೇಖ, ಆಮೇಲೆ ತಾಪತ್ರೆ ನಿರ್ಮೂಲ ಮಾಡಿ ತೆಗೆದು ನಮಗೆ ಅಮೃತವನ್ನ ಸೇಚನೆ ಮಾಡದಂತೆ ಏನ್ ಮಾಡಿದೆ, ಹಿತಕಾರ್ಯವನ್ನ ಮಾಡುವ ಕೆಲಸ ಅಮೃತವನ್ನ ಕುಡಿದಷ್ಟು ಹಿತಕಾರ್ಯವನ್ನ ಮಾಡಿಸ್ತಾನಂತೆ. ಆ ತರ ಮಾಡಿಸೋದ್ರಿಂದಲೂ ವೃಷಾಕೃತಿ. ಯಾತಪ್ಪ ಅಂದ್ರೆ ಶೀತಲ ಚೇಷ್ಟ ಚಾರು ರೂಪತ್ವಾತ್, ಅತ್ಯಂತ ಹಿತಕವಾದ ಕಾರ್ಯ, ಶೀತಲ ಅಂತ ತಂಪು ಅಂತಲ್ಲ, ಹಿತವಾದ ಕಾರ್ಯವನ್ನು ಮಾಡಿಸೋದು. ಮತ್ತೆ ಚಾರು ರೂಪತ್ವಾತ್, ಅತ್ಯಂತ ಸುಂದರವಾದ ದಿವ್ಯಮಂಗಳ ವಿಗ್ರಹವನ್ನು ಉಳ್ಳವನು ಭಗವಂತ, ಅದನ್ನ ಚಾವ್ರತು, ಅದರಿಂದ ವೃಷಕರ್ಮ ವೃಷಾಕೃತಿ. ಅದರಿಂದ ಆ ತರ ಉಳ್ಳವನು, ದಿವ್ಯಮಂಗಳ ವಿಗ್ರಹ ಉಳ್ಳಂತಹ ಭಗವಂತ, ಅತ್ಯಂತ ಸುಂದರವಾದ ದೇಹವನ್ನು ಉಳ್ಳಂತ ಭಗವಂತ ನಮ್ಮಲ್ಲಿ ತಾಪತ್ರಯವನ್ನು ಹೋಗ್ಲಾಡಿಸಿ ನಮ್ಮನ್ನು ಒಳ್ಳೆಯ ಕೆಲಸ ಮಾಡುವಂಗೆ ಪ್ರೇರಣೆ ಮಾಡ್ತಾನೆ. ಅದರಿಂದಲೂ ಸಹ ವೃಷಾಕೃತಿ, ನಮ್ಮಿಂದ ಕೆಲಸವನ್ನ ಧರ್ಮದ ಕೆಲಸವನ್ನು ಮಾಡಿಸ್ತಾನೆ ಅಂತ ವೃಷಾಕೃತಿ. ಕಡೆಗೆ ಹೇಳ್ತಾರೆ, ಕಡೆಗೆ ಅಂದ್ರೆ ಅವರು ವೃಷ ಸೇಚನೆ ಏನ್ ಬೇಕಲ್ಲ ಅಂದ್ರೆ ಸಾತ್ವ ಸಮೇತ ಅಂತಾರೆ. ಸೇಚನ ಅಂದ್ರೆ ಸಿಂಪಡಿಸೋದು ಅಂದ್ಬಿಟ್ಟು ಅರ್ಥ. ಅದಕ್ಕೆ ಸಾತ್ವಿಕ ಸಂಹಿತೆಯಲ್ಲಿ ಹೇಳ್ತಾ, ಅದಕ್ಕೆ ವಿಶ್ವಂ ಆಪ್ಯಾಯನ್ ಕಾಂತ್ಯ ಪೂರ್ಣಯನ್ ದ್ವಯುತ ತುಲ್ಯಯ ಅನ್ಬಿಟ್ಟು ಅಂತ ಹೇಳ್ತಾರೆ ಕಡೆ. ಅಂದ್ರೆ ಭಗವಂತನ ಧ್ಯಾನ ಬೀಳುತ್ತೆ. ಅವನು ಯಾವ ತರ ಇರ್ತಾನೆ ಅಂತ, ಅವನು ಆಪ್ಯಾಯನ್ ಕಾಂತ್ಯ ಪೂರ್ಣ ಇಂದು ಸಹಿತವನು. ಕಡೆಗೆ ಅವನು ಸಾವಿರಾರು ಇಂದ್ರಗಳ ಚಂದ್ರನ ಕಾಂತಿ, ಯಾಕಂದ್ರೆ ತಂಪು ಹೇಳಿರೋದ್ರಿಂದ ಚಂದ್ರನ ಹೇಳಿದೆ, ಸೂರ್ಯನ ಹೇಳಿಲ್ಲ. ಸಾವಿರಾರು ಸೂರ್ಯನ ಚಂದ್ರನ ಕಾಂತಿಗೆ ಸಮಾನಾಗಿ ಇರುವಂತಾನೆ. ಇದ್ದು ಏನ್ ಮಾಡ್ತಾನೆ, ಪೂರ್ಣೇಂದು ಹಿತ, ಪೂರ್ಣ ಇಂದು ಅಂದ್ರೆ ಹುಣ್ಣಿಮೆಯ ಚಂದ್ರ ತರ ಪೂರ್ಣ ಇಂದ್ರತ ಅತುಲ್ಯ, ಅದಕ್ಕೆ ಸಮಾನವಾಗಿ ಅವನು ಹೇಳ್ತಾನೆ. ವಪುಷಾ ಸುಂದರೇಣ, ಪುಷ್ಕರ ಸಮಿತಿಯಲ್ಲಿ ಬರುತ್ತೆ, ದಿವ್ಯೇನ ಅವಿಗತೇನ ಚ ಮುಂಚಂತಂ ಅನಿಶಂ ದೇಹಾತೆ ಆಲೋಕಂ ಜ್ಞಾನ ಲಕ್ಷಣಂ ಪೂರ್ವಕರ್ಮ ನಲಾರ್ಥಾನಾಂ ಧ್ಯಾಯನಾಂ ಖೇದಶಾಂತಯೇ ವದನೇಂದು ಚಯೋತ್ಸ್ಥೇನ ಹ್ಲಾದಯನ್ ಗೋಗಣೇನುತ ಇತಿ ಅನ್ಬಿಟ್ಟು ರಾಜಧರ್ಮದಲ್ಲಿ ಬರುವಂತ ಮಾತಾದನ್ನ. ಅಂದ್ರೆ ಭಗವಂತ ಹೇಳ್ತಾನೆ, ಅವನೆಷ್ಟೋ ಇದಕ್ಕೆ ಪೂರ್ಣ ಎಂದು ಅಯುತ ಅಂದ್ರೆ 10,000 ಚಂದ್ರಗಳಿಗೆ ಕಾಂತಿ ಎಷ್ಟಿರುತ್ತೋ ಅದರ ಸಮಾನ ಕಾಂತಿ ಉಳ್ಳವನು ಭಗವಂತ. ಅದು ಅವನೇನ್ ಮಾಡ್ತಾನೆ, ವಿಶ್ವವನ್ನ ಆನಂದಗೊಳಿಸ್ತಾನ, ಅವನು ಮಾಡ್ತಾನೆ. ಕಡೆಗೆ ಅಂದ್ರೆ ಅವನು ಹೇಳ್ತಾನೆ, ಅವನು ವಪುಷ ದೇಹದಿಂದ ಸುಂದರೇಣ ಇವ, ಅತ್ಯಂತ ದಿವ್ಯಮಂಗಲ ವಿಗ್ರಹ ಉಳ್ಳಂತ ಅವನು, ಅವಿಕೃತೇನ ಒಂದು ಚೂರು ವಿಕಾರವಿಲ್ಲ ಅವನಿಗೆ, ವಿಕಾರವಿಲ್ಲ ಅವನಿಗೆ. ಮುಂಚಂತಂ ಅನಿಶಂ ದೇಹಾತೆ ಅಲೋಕಂ ಜ್ಞಾನ ಲಕ್ಷಣಂ, ಅವನು ಸದಾಕಾಲವು ಜ್ಞಾನ ಲಕ್ಷಣದಿಂದ ಕೂಡಿರುವಾಗಿರ್ತಾನೆ ಭಗವಂತ ಅವನು. ಅದರಿಂದ ತನ್ನ ಕಾಂತಿಯನ್ನೇ ಹೊರಗೆ ಚೆಲ್ತಾನೆ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಕಡೆಗೆ ನಮ್ಮ ಕರ್ಮದಲ್ಲಿ ಬೆಂದಿರುವಂತಹ ನಾವು, ನಮ್ಮ ಅನೇಕ ಜನ್ಮಗಳಲ್ಲಿ ಕರ್ಮದಿಂದ ಬೆಂದು ಇಲ್ಲಿ ಬಂದಿದ್ದೀವಿ. ಆ ತರ ಅನೇಕ ಜನ್ಮಗಳಲ್ಲಿ ನಾವು ಬೆಂದಿರುವಂತಹ ನಮ್ಮ ಈ ಜೀವವನ್ನ ತಂಪುಗೊಳಿಸೋದಕ್ಕೋಸ್ಕರ ಭಗವಂತ ಬರ್ತಾನೆ. ಅದರಿಂದ ವೃಷಾಕೃತಿ ಅಂತ ಹೇಳ್ತಾರೆ ಕಡೆಗೆ. ಅಂತವರನ್ನು ಆಹ್ಲಾದಿಸುವಂತೆ ಮಾಡ್ತಾನೆ. ಅನೇಕ ಕಾಲದಲ್ಲಿ ತಪ್ಪು ಮಾಡಿದ್ರು ಸಹ ಅವರು ಆಹ್ಲಾದನೆ ಮಾಡ್ಬೇಕು, ಆತರ ಆಹ್ಲಾದ ಮಾಡೋದ್ರಿಂದಲೂ ಸಹ ಅವನು ವೃಷಾಕೃತಿ ಅಂತ ಹೇಳ್ತಾರೆ ಕಡೆಗೆ. ಅವನಿಗೆ ಇನ್ನೊಂದು ಕಡೆ ಹೇಳ್ತಾರೆ ಕಡೆಗೆ ಭಗವಂತನಲ್ಲಿ, ರಾಜಧರ್ಮದಲ್ಲಿ ಮಹಾಭಾರತ ರಾಜಧರ್ಮದಲ್ಲಿ ಬರುತ್ತೆ, ಅದರಲ್ಲಿ ಹೇಳ್ತಾರೆ, ತಥೋ ಮಹತಿ ಪರ್ಯಂಕೆ ಮಣಿಕಾಂಚನ ಚಿತ್ರಿತೆ ತದರ್ಶ ಕೃಷ್ಣ ಮಾಸೀನಂ ನೀಲಂ ಮೇರೋ ಯುವಾಂಬುದಂ ಅನ್ಬಿಟ್ಟು ಅಂತ ಬರ್ತ ಕಡೆಯಲ್ಲಿ. ಏನಂದ್ರೆ ಅಲ್ಲಿ ಇವನು ಬರ್ತಾರೆ, ಅಕ್ರೂರ ಬಂದ್ಬಿಟ್ಟು, ಅಕ್ರೂರ ಅಂತೀನಿ ಸರ್, ಇದು ಅಕ್ರೂರ ಅಲ್ಲ, ವಿದುರನಲ್ಲ, ಇವನು ಯಾರೋ ಸಂಜಯನ್ನ ಕಳಿಸ್ತಾರೆ ಇವನ್ನ ನೋಡ್ಕೊಂಬ ಅಂತ. ಇವನ ಸಂಧಾನ ಮಾತ್ರ ಬರ್ತಾರೆ, ಅದಕ್ಕೆ ಮುಂಚೆ ಕಳಿಸ್ತಾನೆ. ಅವನಿಗೆ ಇಷ್ಟ ಇರಲ್ಲ ಸಂಧಾನ, ಅವ್ರ ಅಭಿಪ್ರಾಯ ಏನೇ ತಿಳ್ಕೊಂಬ ಅಂತ ಸಂಜಯನ ಕಳಿಸ್ತಾನೆ. ಆ ಸಂಜಯನು ಬಂದಾಗ ಆಗ ಎಲ್ಲಾರು ಕಾಯ್ತಾ ಇರ್ತಾರೆ, ಅವ್ರು ಯಾರನ್ನೂ ಒಳಗಡೆ ಬಿಟ್ಟಿರಲ್ಲ, ಅಭಿಮನ್ಯು ಕಾಯ್ತಾ ಇರ್ತಾನೆ. ಅವಾಗ ಇವನು ಬಂದ ತಕ್ಷಣ ಅವನು ಹೇಳಿದ ತಕ್ಷಣ ಕಳಿಸುವಂತಾನೆ. ಆಶ್ಚರ್ಯ ಆಗ್ತದೆ, ಅವಾಗ ಹೇಳ್ತಾರೆ. ಆಗ ಅವನು ಒಳಗಡೆ ಬಂದಾಗ ನೋಡೋ ದೃಷ್ಟ ಹೇಳ್ತಾರೆ ಅದಕ್ಕೆ, ತಥೋ ಮಹತಿ ಪರ್ಯಂಕೆ, ಭಗವಂತ ದೊಡ್ಡ ಪರ್ಯಂಕ ವಿದ್ಯೆಯನ್ನು ಜ್ಞಾಪಿಸುವಂತ ಇದು ಕೂತಿದ್ರಂತೆ. ಅದು ಮಣಿಕಾಂಚನ ಚಿತ್ರಿತೆ, ಅತ್ಯಂತ ಕಾಂಚನಗಳೆಂದು ವೈಡೂರುಗಳಿಂದ ಅಲಂಕಾರಗೊಳಿಸಲ್ಪಟ್ಟಂತಹ ಅದು ಮಂಚ. ಅಲ್ಲಿ ಇವನು ಕೃಷ್ಣಂ ಆಸೀನಂ, ಇದು ದದರ್ಶ ಕುಳಿತಿರುವಂತ ಕೃಷ್ಣ. ಎಂತಹ ಕೃಷ್ಣನ್ ನೋಡ್ದ,
ನೀಲಂ ಮೇರೋ ಇವ ಅಂಬುದಂ, ನೀಲವಾಗಿ ಇರ್ತಾನಂತ ಅವನು, ಮೇಘದಂತೆ ಮತ್ತೆ ಬಣ್ಣವುಳ್ಳವನು. ಆ ತರ ಇವನು ಶೀತಲಂ, ಇವನು ಇರ್ತಾನೆ ಅಲ್ಲಿ. ಅಂಬುದಂ, ಹೇಗೆ ಅಂಬುದ ಅಂದ್ರೆ ಮೋಡ, ಹೇಗೆ ಮೋಡ ನೀರನ್ನ ತಗೊಂಡ್ರೆ ತಂಪಾಗಿರುತ್ತೋ ಆ ತರ ಇವನು ತಂಪಾಗಿ ಕಾಣ್ತಾ ಇದ್ದ. ಅವರೆಲ್ಲರ ಜೊತೆಗಿದ್ರು ಇವನು ತಂಪಾಗಿ ಕಾಣ್ತಾ ಇದ್ದ. ಇಲ್ಲದೆ ಇದ್ರೆ ಅಲ್ಲಿ ಬಿಸಿಯಾಗಿರ್ಬೇಕಾಗಿತ್ತು, ತಂಪಾಗಿ ಕಾಣ್ತಾ ಇದ್ದ ಅಂದ್ಬಿಟ್ಟು ಹೇಳ್ತಾ ಅದಕ್ಕೆ ನಿರುಕ್ತಿಯಲ್ಲಿ ಧರ್ಮರೂಪ ಆಕೃತಿರಿಹಿ ಯಸ್ಯ ಸ ವೃಷಾಕೃತಿ ಉಚ್ಯತೆ. ಧರ್ಮವಾದ ಆಕೃತಿ ಉಳ್ಳವನು ಯಾವನೋ ಅವನಿಗೆ ವೃಷಾಕೃತಿ ಅಂತ ಹೇಳುತ್ತೆ ಅಂತ ಹೇಳಿದ್ರು. ತಾಪತ್ರಯಾಗ್ನಿ ದಗ್ಧಾನಾಂ ಸುದೇವ ಅತ್ಯಂತ ಶರೀತಲಂ ರೂಪಂ ಕರ್ಮಚ ಯಸ್ಯಾಸ್ತಿ ವೃಷಕರ್ಮ ವೃಷಾಕೃತಿ. ಆಮೇಲೆ ತಾಪತ್ರಯಾನು ಅಗ್ನಿ, ಅದನ್ನ ಅದನ್ನ ದಗ್ಧ ಮಾಡೋ ಮೂಲಕ ತಾಪತ್ರಯವನ್ನ ಒಂದು ಅಗ್ನಿನ ನಾಶಗೊಳಿಸ್ತಾನೆ, ಅದನ್ನ ಮಾಡಿಸಿ. ಆಮೇಲೆ ಆಕೃತಿ ಎಷ್ಟೇ ವೃಷಾಕೃತಿ, ಆ ತರ ಮಾಡೋ ಒಂದು ಧರ್ಮವಾದ ರೂಪ ಇದೆಯಲ್ಲ ಅವನಿಗೆ, ಆ ಧರ್ಮವಾದ ರೂಪ ಉಳ್ಳೋದ್ರಿಂದ ವೃಷಾಕೃತಿ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ರೂಪ ಕರ್ಮಚ ಯಸ್ಯಾಸ್ತಿ ವೃಷಕರ್ಮ ವೃಷಾಕೃತಿ, ಅವನಿಗೂ ಒಂದು ಕರ್ಮ ಇದೆ ಭಗವಂತನಿಗೆ. ಯಾಕಂದ್ರೆ ಅವನ ಅವತಾರ ಕಾಲದಲ್ಲಿ ಬಂದ್ರು ಅವ್ನಿಗೇನ್ ವರ್ಣಾಶ್ರಮಕ್ಕೆ ಏನಿದೆಯೋ ಆ ಕೆಲಸವನ್ನು ಮಾಡ್ತಾ ಇರ್ತಾನೆ. ಅದರಿಂದಲೂ ಸಹ ವೃಷಾಕೃತಿ, ಧರ್ಮದ ಕೆಲಸವನ್ನ ಯಾವ ಒಂದು ಅವತಾರ ಬಂದ್ರು ಆಯಾಯ ಅದಕ್ಕೆ ಅನುಗುಣವಾಗಿ ಭಗವಂತ ಮಾಡ್ತಾ ಇರ್ತಾನೆ. ಅದರಿಂದಲೂ ಸಹ ವೃಷಾಕೃತಿ ಅಂತ ಹೇಳಿದ್ರು ಕಡೆಗೆ. ಶಂಕರದ್ ನೋಡ್ಬೋಣ, ನೋಡ್ಬಿಟ್ಟು ಮುಗಿಸೋಣ ಇವತ್ತು. ವರ್ಷನಾತ್ ಸರ್ವಕಾಮಾನಾಂ ಧರ್ಮೋಹ ವೃಷಃ ಅಂತ ಹೇಳ್ತಾರೆ. ಅಂದ್ರೆ ಅವನು ಎಲ್ಲರಿಗೂ ಅವರವರ ಕಾಮಗಳು ಅಂದ್ರೆ ಆಸೆಗಳನ್ನ ಮಳೆಯ ರೂಪದಲ್ಲಿ ಕೊಡ್ತಾನೆ ಭಗವಂತ. ಅದರಿಂದ ಅವನು ವೃಷಃ, ಅವನ ವಸುಹು ಅಂತ ಅವನಿಗೆ ಬರುತ್ತೆ, ಅವನಿಗೆ ಅಂತಾರೆ. ಇನ್ನೊಂದು ಹೇಳ್ತಾರೆ, ಅವ್ರು ಹೇಳ್ದಂಗೆ ಕಾ ಅಂದ್ರೆ ವೃಷಃ ಅಂದ್ರೆ ಇದು ಧರ್ಮ, ಕಾತ್ ಅಂದ್ರೆ ನೀರು, ಅದರಿಂದ ಅವ್ರು ಹೇಳ ಕಾತ್ ಅಂದ್ರೆ ತೋಯಾತ್ ಭೂಮಿ ಮಪಾದಿತಿ ಕಪಿರ್ ವರಾಹ ಅಂದ್ರೆ ಭೂಮಿಯನ್ನ ನೀರಿಂದ ಕಾಪಾಡನಲ್ಲ, ಅದರಿಂದ ಅವನು ಕಪಿ ಅಂತ ಆದ, ಅವನೇ ವರಾಹ ಅವನು. ಅದೇ ವೃಷರೂಪತ್ವಾತ್ ಅಂದ್ರೆ ಕಪಿರೂಪತ್ವಾತ್ ಅಂದ್ರೆ ವೃಷರೂಪತ್ವಾತ್ ಅಂದ್ರೆ ವರಾಹ ರೂಪತ್ವಾತ್ ಅವನು ವೃಷಾಕಪಿ, ವರಾಹ ರೂಪಿಯಿಂದಾಗಿ ಭೂಮಿಯನ್ನ ಕಾಪಾಡದಿಂದ ವೃಷಾಕಪಿ ಅಂತ ಹೇಳ್ಬೋದು ಅಂತ ಹೇಳಿದ್ರು ಕಡೆಗೆ. ಆಮೇಲೆ ಅದಕ್ಕೆ ಅವರು ಇದನ್ನ ಹೇಳಿದ್ರೆ ಶಾಂತಿ ಪರ್ವದ ಹೇಳ್ತಾರೆ, ಕಪಿರ್ವರ ಶ್ರೇಷ್ಠ ಧರ್ಮಶ್ಚ ವೃಷ ಉಚ್ಯತೆ ತಸ್ಮಾತ್ ವೃಷ ಕಪಿಪ್ರಾಹ ಕಾಶ್ಯಪೋ ಮಾಂ ಪ್ರಜಾಪತಿ. ಇದು ಭಟ್ರು ಹೇಳಿದ್ದು ನಿಮ್ಗೆ ಹೇಳಿದೆ, ಅದನ್ನು ಹೇಳ್ತಾರೆ ಕಡೆಗೆ ಅದಕ್ಕೆ. ಆಮೇಲೆ ಮಹಾಭಾರತದಲ್ಲಿ ಬರ್ತೇವೆ. ಆಮೇಲೆ ಇಯಾಮಿತಿ ಮಾತುಂ ಪರಿಚ್ಛೇತಂ ನ ಶಕ್ಯತೆ ಆತ್ಮ ಅಸ್ಯೇತಿ ಅಮೇಯಾತ್ಮ. ಅವನ ಆತ್ಮ ಭಗವಂತನ ಒಂದು ಸ್ವರೂಪವನ್ನ ಇಯಾನ್ ಅಂದ್ರೆ ಇಷ್ಟೇ ಅಂತ ಅಳೆಯಲು ಸಾಧ್ಯವಿಲ್ಲ. ಮಾತುಂ ಪರಿಚ್ಛೇತಂ, ಮಾತುಂ ಅಂದ್ರೆ ಅಳೆಯಲು, ಪರಿಚ್ಛೇತಂ ಅಳೆಯಲು ಇಲ್ಲ, ಭೇದ ಮಾಡಲು ಸಹ ಸಾಧ್ಯವಿಲ್ಲ. ಅದರಿಂದ ಅವನು ಅಮೇಯಾತ್ಮ ಅಂತ ಹೇಳ್ತ ಕಡೆಗೆ. ಆಮೇಲೆ ಸರ್ವ ಸಂಬಂಧ ವಿನಿರ್ಗತಃ ಇದು ಇದಾಗಿಲ್ಲ, ಸರ್ವಯೋಗ ಇದಾಗಿ ಹೇಳ್ತಾನೆ ನಾನು ನಿಮಗೆ. ಇದಾಗಿದೆ ಅನ್ಸುತ್ತೆ, ಹೋಲ್ ಶ್ಲೋಕ ಇದು ಕರೆಕ್ಟ್, ಇದು ಹೇಳ್ಬಿಟ್ಟಿದೆ ಅನ್ಸುತ್ತೆ ನಿಮಗೆ. ವೃಷಾಕಪಿ ವಸುರ ಸುಮನ ಸತ್ಯ ಕುಮಾರ ವಸಂತಿ ಸರ್ವಭೂತಾನಿ ಹತ್ರ ತೇಷು ಅಯಮಪಿ ವಸತೀತಿ ವಾ ವಸುಹು. ವಸಂತಿ ಸರ್ವಭೂತಾನಿ, ಎಲ್ಲಾ ಭೂತಗಳಲ್ಲೂ ಅಂತರಾತ್ಮ ಆಗಿರೋದ್ರಿಂದ ಅವನು ವಸುಹು. ಆಮೇಲೆ ತೇಷು ಅಯಮಪಿ ವಸತೀತಿ ವಾ ವಸುಹು, ಕಡೆಗೆ ಅವರು ಅಂದ್ರೆ ಅವುಗಳಲ್ಲಿ ಈತನು ವಾಸ ಇರ್ತಾನೆ, ಎಲ್ಲಾ ಪ್ರಾಣಿಗಳು ಅವನಲ್ಲಿ ವಾಸವಾಗಿರುತ್ತೆ, ಅದರಿಂದಲೂ ವಸುಹು. ಎಲ್ಲರನ್ನೂ ತನ್ನಲ್ಲಿ ಇಟ್ಕೊಂಡಿರೋದ್ರಿಂದಲೂ ವಸುಹು, ಎಲ್ಲರಲ್ಲೂ ಅವನಿದ್ದಾನೆ, ಅದರಿಂದಲೂ ವಸುಹು. ಆಮೇಲೆ ವಸುನಾಂ ಪಾವಕವಶ್ಚೋಸ್ಮಿ ಅಂತ ಹೇಳಿದ್ರಿಂದ ಅದರಿಂದ ವಸುನಾಂ ಅಂದ್ರೆ ಅಲ್ಲಿ ವಸುಗಳಲ್ಲಿ ಅಂದ್ಬಿಟ್ಟು ಹೇಳ್ತಾರೆ. ವಸುವಿಗೆ ಧನವಾಚಿ ಅಂತಿದೆ ಶಬ್ದ, ವಸುವಿಗೆ ಧನವಾಚಿ ಅಂತ ಒಂದು, ವಸು ಅಂದ್ರೆ ಐಶ್ವರ್ಯ ಅಂತ ಇದೆ ಅದಕ್ಕೆ. ಅವಾಗ ಅದನ್ನ ಹೇಳ್ತಾರೆ ಅದರಿಂದ ವಸು ಅಂತ ಅಂದ್ರೆ ಧನವಾಸ ತಗೊಂಡ ಅಂದ್ರೆ ಯಾರು ಎಲ್ಲರಿಗೂ ಸರ್ವಕಾಮನೆ ಹೇಳಿದ್ರಲ್ಲ, ಅವನು ಎಲ್ಲರಿಗೂ ಅಂತರ್ಯಾಮಿಗಿದ್ದು ಅವರವರ ಅಭೀಷ್ಟಗಳನ್ನು ಕೊಡೋದ್ರಿಂದ ಅವನು ವಸುಹು ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಆಮೇಲೆ ಪ್ರಶಸ್ತ ಮನಃ ಯಸ್ಯ ಸಹ ಸುಮನಃ, ಪ್ರಶಸ್ತವಾದ ಎಲ್ಲರಲ್ಲೂ ಒಂದೇ ಸಮನಾದ ಮನಸ್ಸು ಯಾರಿಗಿದೆಯೋ ಅವನು ಸುಮನಃ ಅಂತ ಹೇಳಿದ್ರೆ.
ಸುಮನ ಸುಮನ ಸುಮನಸ ಸುಮನಸ ಉಳ್ಳವನು ಸುಮನಾಹ ಅಂತ ಹೇಳ್ತಾರೆ. ಆಮೇಲೆ ಅಂದ್ರೆ ರಾಗದ್ವೇಷಾದಿಭಿ ಕ್ಲೇಶೈ ಮದಾಭಿ ಉಪಕ್ಲೇಶೈಶ್ಚ ಯಥೋ ನ ಕಲುಷಿತಂ ಚಿತ್ತಂ ತತಃ ತನ್ಮನಃ ಪ್ರಶಸ್ತಂ. ಪ್ರಶಸ್ತವಾದ ಮನಸ್ಸು ಅಂದ್ರೆ ಏನಪ್ಪ ಪ್ರಶಸ್ತ ಅಂತಾರೆ. ಪ್ರಶಸ್ತವಾದ ಮನಸ್ಸು ಇರೋದ್ರಿಂದ ಅವನು ಸುಮನಸ ಅಂದ್ಬಿಟ್ರಿ. ಪ್ರಶಸ್ತ ಅಂದ್ರೆ ಏನು ಅದಕ್ಕೊಂದು ಡೆಫಿನೇಷನ್ ಕೊಡ್ತಾರೆ ಅವರು. ಪ್ರಶಸ್ತ ಮನಃ ಅಂದ್ರೆ ಯಾರಂದ್ರೆ ರಾಗದ್ವೇಷಾದಿಭಿ, ಅವನಿಗೆ ರಾಗದ್ವೇಷಾದಿಗಳು ಇರಕೂಡ್ದು. ಅವನಿಗೆ ಕ್ಲೇಶೈಹಿ ಮದಾದಿಭಿ ಉಪಕ್ಲೇಶೈಶ್ಚ ಅಂದ್ಬಿಟ್ಟು ಅಂತ ಅವನಿಗೆ ಅಂದ್ರೆ ಅವನು ಕ್ಲೇಶವೇ ಇರಬಾರ್ದು, ರಾಗದ್ವೇಷಾದಿಗಳಿರಬಾರ್ದು, ಮದ ಮುಂತಾದ್ದು ಇರಬಾರ್ದು, ಉಪಕ್ಲೇಶಗಳು ಇರಬಾರ್ದು. ಉಪಕ್ಲೇಶಾದ ಮದ ಮೋಹ ಮತ್ಸರ ಅದೆಲ್ಲ ಇದೆ, ಅದ್ಯಾವುದೂ ಇರಬಾರ್ದು. ಆ ಥರ ಚಿತ್ತ ಯಾರಿಗಿದೆಯೋ ಅವನು ಕಲ್ಮಶವಾದ ಚಿತ್ತ ಇರಕೂಡ್ದು. ಇದ್ರೆ ಅವನು ಪ್ರಶಸ್ತ ಮನಸ ಅಂತ ಹೇಳ್ಬಿಟ್ಟು ಆ ಪ್ರಶಸ್ತಾಗಿ ಅವನು ಡೆಫಿನೇಷನ್ ಕೊಡ್ತಾರೆ. ಅದರಿಂದ ಇವನು ಅತ್ಯಂತ ಪ್ರಶಸ್ತನಾಗಿದ್ದಾನೆ ಅಂದ್ರೆ ಉತ್ತಮವಾದ ಮನಸ್ಸುಳ್ಳವನಾಗಿರುವಂತ ಭಗವಂತ. ಅವನಲ್ಲಿ ರಾಗದ್ವೇಷಾದಿಗಳು ಯಾವುದೂ ಇಲ್ಲ. ಅದನ್ನ ತೋರಿಸ್ಕೊಡ್ತಾರೆ ಅವರು, ಶಂಕರ ತೋರಿಸ್ಕೊಡ್ತಾರೆ. ಆಮೇಲೆ 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 ಇದ ಅವಿತತ ರೂಪತ್ವಾತ್ ಪರಮಾತ್ಮ ಅದು ಕರೆಗೆ ಹೇಳ್ತಾರೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂದ್ಬಿಟ್ಟು ಅದಂತಾರೆ. ಅದಂತ ಅವನಿಗೆ ಸಮಾತ್ಮ ಅಂತ ಹೇಳ್ಬೇಕಾದ್ರೆ, ಸತ್ಯ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೇಳ್ತಾರೆ ಇವರು ಅವಿತತ ರೂಪತ್ವಾತ್ ಪರಮಾತ್ಮ ಸತ್ಯ. ಅವಿತತ ಅಂದ್ರೆ ಯಾವ ಸುಳ್ಳು ಇಲ್ಲ, ನಿಜವಾದದ್ದು. ಯಾವ ಒಂದು ಇದು ಅದರಲ್ಲಿ ಸಂಕರವೂ ಇಲ್ಲದೆ ಇರುವಂತಹದ್ದು. ಅದರಿಂದ ಅವನು ಅವಿತತ ಮನನ ಮಂತಾದ್ರಿಂದ ಅದರಿಂದ ಅವನು ವಸುಮನಃ ಯಾರಿಗಿದೆಯೋ ಅಲ್ಲ ಕಲುಷ ಚಿತ್ತಂ ಯಾವುದು ಆ ಥರ ರೂಪದಿಂದ ಅವನಿಗೆ ಸತ್ಯ. ಕಲುಷಿತವಾದ ಮನಸ್ಸು ಯಾರಿಗಿಲ್ವೋ ಅವನು ಸತ್ಯ. ಅದಕ್ಕೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ಬೇಕಾದ್ರೆ ಅದನ್ನ ತೋರಿಸ್ಕೊಳ್ತಾರೆ. ಆಮೇಲೆ ಇನ್ನೊಂದು ತೋರಿಸ್ತಾರೆ ಇವರು ಮೂರ್ತ ಅಮೂರ್ತ ಕದ್ವಾದ್ವಾ ಅಂದ್ಬಿಟ್ಟು. ಮೂರ್ತ ಮತ್ತು ಅಮೂರ್ತ. ಮೂರ್ತ ಅಂದ್ರೆ ಆಕಾರವುಳ್ಳವನು, ಅಮೂರ್ತ ಅಂದ್ರೆ ಆಕಾರವಿಲ್ಲದವನು. ಅದನ್ನ ಯಾಕಂದ್ರೆ ಸತ್ಯಚ್ಚ ಭವತಂದ್ರೆ ಸತ್ ಅನ್ನೋದು ಇದು ತ್ಯಕ್ತ್ ಅನ್ನೋದು ಅಚೇತನ, ಸತ್ ಅನ್ನೋದು ಚೇತನ. ಚೇತನ ಅಚೇತನಗಳ ಸತ್ಯ ಅವನು ಚೇತನ ಅವನೇ ಆದ, ಅಚೇತನ ಅವನೇ ಆದ ಶ್ರುತಿ ಹೇಳುತ್ತೆ. ಸತ್ಯತ್ಯಚ್ಚ ಭವತೆ ಅನ್ಬಿಟ್ಟು ಅಂತ ಅದನ್ನ ಇದು ತೋರಿಸ್ತಾರೆ. ಅಂದ್ರೆ ಅವನು ಸದಿತಿ ಪ್ರಾಣಾಹ ತೀತ್ಯನ್ನಂ ಯಮಿತಿ ದಿವಾ ಅಂದ್ಬಿಟ್ಟು ಇವರು ಸತ್ತಂ ಅದಕ್ಕೆ ಮಾಡ್ತಾರೆ. ಸತ್ ಇತಿ ಪ್ರಾಣ, ಸತ್ ಅಂದ್ರೆ ಪ್ರಾಣ. ಅದನ್ನ ತಿ ಅಂದ್ರೆ ಎಲ್ಲ ಸತಿ ಸತ್ಯಾನಿಗೆ ಸತಿ ಯಾ ಅನ್ ಮಾಡ್ಕೊಳ್ತಾರೆ. ಆ ತಿ ಅನ್ನೋದು ತಿ ಸತ್ಯಾನು ಸ ತಿ ಯಾ ಮೂರ ಬೆಳೆಸ್ಕೊಂಡು ಹೇಳ್ತಾರೆ. ಸತ್ ಅಂದ್ರೆ ಪ್ರಾಣ, ತಿ ಅಂದ್ರೆ ಅನ್ನ, ಅನ್ನ ಅಂದ್ರೆ ಇದು ಆಹಾರ ಅನ್ನ ಅದು. ಎಂ ಅನ್ನೋದು ಸೂರ್ಯ ದಿವಾಕರ, ಸೂರ್ಯ ದಿವಾಕರ. ಅದರಿಂದಲೂ ಸಹ ಇವನು ತೇನ ಪ್ರಾಣಾನ ಆದಿತ್ಯ ರೂಪಾದ್ವಾ ಸತ್ಯ. ಅವನು ಪ್ರಾಣರೂಪಿಯಾಗಿಯೂ ಆದಿತ್ಯ ರೂಪಿಯಾಗಿಯೂ ಸಹ ಅನ್ನರೂಪಿಯಾಗಿಯೂ ಸಹ ಇರೋದ್ರಿಂದಲೂ ಅವನು ಸತ್ಯ ಅಂತ ಒಂದು ತೋರಿಸ್ಕೊಡ್ತಾರೆ. ಅದಕ್ಕೆ ತೋರಿಸ್ಕೊಡ್ತಾರೆ. ಏನೋ ಒಂದು ಶ್ರುತಿಯನ್ನ ತೋರಿಸ್ಕೊಡ್ತಾರೆ. ಇದು ನಾನಾ ಹೇಳೋದಿಲ್ಲ ಅನ್ನೋದು ನಮಗೆ ಇದು ಮಾಡ್ಬೇಕು. ಋಗ್ವೇದ ಶ್ರುತಿಯನ್ನು ತೋರಿಸ್ತಾರೆ. ಅದಕ್ಕೆ ಸದಿತ ಪ್ರಾಣಾಸ್ತಿತ್ಯನ್ಯಂ ಯಮಿತ್ಯಸಾವಾದಿತ್ಯ ಅಂತ. ಸತ್ಯಿತಿ ಪ್ರಾಣಾಹ, ತಿ ಇತಿ ಅನ್ನಂ, ಯಂ ಇತಿ ಅಸೌ ಆದಿಶ್ಚ ಸೂರ್ಯಮಂಡಲ ಇರುವವನು ಅಂತ ಐತರೆಯ ಆರಣ್ಯದಲ್ಲಿ ಒಂದು ಮಂತ್ರ ಬರುತ್ತೆ. ಆ ಮಂತ್ರವನ್ನ ತೆಗೆದು ತೋರಿಸ್ಕೊಡ್ತಾರೆ. ಅದರಿಂದ ಹೇಳ್ತಾರೆ. ಆಮೇಲೆ ಸತ್ಸು ಸಾಧುತ್ವಾದ್ವಾ ಸತ್ಯ. ಅವನು ಸತ್ತು ಸಾಧುತ್ವಾದ, ಸತ್ತುಗಳಲ್ಲೂ ಅಂದ್ರೆ ಸತ್ಯವಂತರಾದ ಸಾಧುಗಳಲ್ಲಿ ಇರೋದ್ರಿಂದಲೂ ಅವನು ಸತ್ಯ ಅಂದ್ಬಿಟ್ಟು ಅದನ್ನು ತೋರಿಸ್ಕೊಡ್ತಾರೆ ಕಡೆಗೆ. ಅವನು ಸತ್ಪುರುಷರಲ್ಲಿ ಸದಾಭಾವದಿಂದ ಇರುವಂತ. ಆಮೇಲೆ ಸಮಾತ್ಮ ಹೋಗ್ತಾರೆ. ಸಮ ಆತ್ಮ ಅಂತ ಹೇಳ್ತಾರೆ. ಸಮ ಆತ್ಮ ಮನೋಯಶ್ಚ ರಾಗದ್ವೇಷಾಭಿದೂಷಿತ ಅದೂಷಿತ ಸಹ ಸಮಾತ್ಮ. ಮೇಲೆ ಹೇಳಿದ ಅದನ್ನೇ ಅವರಿಗೆ ಪ್ರಶಸ್ತ ಅನ್ನೋದಕ್ಕೆ ಕೊಟ್ರಲ್ಲ, ಆ ಡೆಫಿನೇಷನ್ ತಗೊಂಡು ಹೇಳ್ತಾರೆ. ಯಾರಿಗೆ ರಾಗದ್ವೇಷಾದಿಗಳು ಇಲ್ಲೋ ಅದರಿಂದ ಹೊರಗಿದಾನಲ್ಲೋ ಅವನು ಎಲ್ಲರನ್ನೂ ಸಮಾನವಾಗಿ ನೋಡ್ತಾನೋ ಅದರಿಂದ ಸಮಾತ್ಮ. ಸರ್ವಭೂತೇ ಸಮ ಏಕ ಆತ್ಮಾವ. ಎಲ್ಲಾ ಭೂತಗಳು ಸಮವಾದ ಒಂದು ಬುದ್ಧಿಯನ್ನು ಇಟ್ಟಿರೋದ್ರಿಂದ ಸಮಾತ್ಮ ಅಂತ ಹೇಳ್ತಾರೆ. ಆಮೇಲೆ ಕೌಶಿಕಿದ್ದಾನೆ ಸಮ ಆತ್ಮೇತಿ ವಿದ್ಯಾತ್ ಅಂದ್ಬಿಟ್ಟು. ಅವನು ಸಮ ಅಂತ ಅವನ್ನ ತಿಳ್ಕೊಳ್ಳಿ ಅಂತ ಕೌಶಿಕಿ ಉಪನಿಷತ್ತಲ್ಲಿ ಬರುತ್ತೆ. ಅದನ್ನ ತೆಗೆದು ತೋರಿಸ್ತಾರೆ ಕಡೆಗೆ. ಅವನು ಅಂದ್ಬಿಟ್ಟು ಅಂತ ಸಮ ಆತ್ಮ ಅಂತ ತಿಳ್ಕೊಳ್ಳಿ ಅನ್ಬಿಟ್ಟು ಅಂತ ಅವಾಗ ಹೇಳ್ತಾರೆ, ತಿಳಿಬೇಕು ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಸರ್ವೈಹಿ
ಅಪ್ಯರ್ಥಜಾತೈಃ ಪರಿಚ್ಛಿನ್ನಃ ಸಂಹಿತಃ ಸರ್ವೈಃ ಅಪ್ಯಪರಿಚ್ಛಿನ್ನೋ ಅಮಿತಃ ಇತಿ ಅಸಂಹಿತಃ. ಇವರು ಸಂಹಿತ ಅಸಂಹಿತ ಎರಡು ತರೂ ಮಾಡ್ಬೋದು, ಎರಡು ಹೊಂದುತ್ತೆ ಅಂತ. ಒಂದೇ ತಗೊಂಡಿರೋದು ಇಲ್ಲ, ಸಂಹಿತಾದ ತಗೊಳ್ಳಿ ಇಲ್ಲ ಅಸಂಹಿತಾದ ತಗೊಳ್ಳಿ ಅಂತ ಹೇಳ್ತಾರೆ. ಸಂಹಿತ ಅಂತ ತಗೊಂಡು ಅಂದ್ರೆ ಹೇಳ್ತಾರೆ ಸರ್ವೈಹಿ ಅದಂತಾರೆ, ಎಲ್ಲರೂ ಸಹ ಅವನು ಹೇಳ್ತಾರೆ ಅವನು ಅಂದ್ರೆ ಎಲ್ಲ ಅರ್ಥಗಳಿಂದಲೂ ಸಹ ಅವನು ಪರಿಚ್ಛಿನ್ನನಾದವನು ಸಂಹಿತವನು. ಎಲ್ಲ ಅರ್ಥಗಳಿಂದ ಪರಿಚ್ಛಿನ್ನನಾದವನು, ಅದಕ್ಕಿಂತ ಬೇರೆ ಆಗಿರುವನು ಅಂತ. ಪರಿಚ್ಛಿನ್ನ ಅಂದ್ರೆ ಬೇರೆ ಆಗಿರೋನು, ಅದರಿಂದ ಅವನು ಸಂಹಿತ ಅಂತ ಆಗುತ್ತೆ. ಅಂದ್ರೆ ಲೋಕದಲ್ಲಿ ಯಾವುದು ಹೇಳ್ತೀವೋ ಅದು ಅದಕ್ಕೆ ಎಲ್ಲಕ್ಕಿಂತಲೂ ಅವನು ಬೇರೆ ಪರಿಚ್ಛಿನ್ನನಾಗಿರುವನು, ಅದರಿಂದ ಅವನು ಅಂತ ಹೇಳ್ತಾರೆ. ಅದನ್ನ ಸಮಾತ್ಮ ಅಂತ ಆಗುತ್ತೆ. ಇಲ್ಲ ಎಲ್ಲಾ ಪದಾರ್ಥಗಳಿಂದಲೂ ಅಪರಿಚ್ಛಿನ್ನ ಆಗಿರುವುದಿಲ್ಲ ಅಸಂಹಿತ ಅಂತ ಆಗುತ್ತೆ. ಅಂದ್ರೆ ಎಲ್ಲಿಗಿಂತೂ ಬೇರೆ ಅವನು, ಆದ್ರೆ ಎಲ್ಲರ ಒಳಗೂ ಇದಾನಲ್ಲ, ಅದರಿಂದ ಎಲ್ಲಾ ಪದಾರ್ಥಗಳನ್ನು ಪರಿಚ್ಛಿನ್ನನಾಗದೇ ಇರ್ತಾನ ಎಲ್ಲರತ್ತು. ಅದರಿಂದ ಅಸಂಹಿತ ಅಂತಾನು ಹೇಳ್ಬೋದು. ಅವಾಗ ಅಸಂಹಿತನು ಅಂದ್ರೆ ಅವನು ಸಂಹಿತನೇ ಆಗ್ಲಿ ಅಸಂಹಿತ ಯಾವ ಕಾಲದಲ್ಲೂ ವಿಕಾರ ಇಲ್ಲ ಅವನಿಗೆ, ಅದರಿಂದ ಅವನು ಸಮನು ಅಂತ. ಮುಂದಕ್ಕೆ ಸಮ ಅಂತ ಹೇಳ್ಬೇಕಾದ್ರೆ ಅದನ್ನ ತಗೊಳ್ತಾರೆ. ಅದಕ್ಕೆ ಅವನು ಸಮ ಯಾಕೆಂದ್ರೆ ಇವನು ಎಲ್ಲಾ ಕಾಲದಲ್ಲೂ ಅವನು ಅಸಂಹಿತನಾಗ್ಲಿ ಸಂಹಿತನಾಗ್ಲಿ ಎರಡು ಕಾಲದಲ್ಲೂ ವಿಕಾರ ಇಲ್ಲ ಅವನಿಗೆ, ಅದರಿಂದ ಅವನು ಸಮಹ ಅಂದ್ಬಿಟ್ಟು ಅದನ್ನ ತೆಗೆದು ತೋರಿಸ್ಕೊಡ್ತಾರೆ. ಸರ್ವಕಾಲೇನು ಸರ್ವ ವಿಕಾರಹಿತತ್ವ ಸಮಹ, ಯಾವ ಕಾಲದಲ್ಲಿ ತಗೊಳ್ಳಿ ವಿಕಾರ ಇಲ್ಲ ಅವನಿಗೆ, ಅದರಿಂದ ಸಮಹ. ಆಮೇಲೆ ಇಂದು ಹೇಳ್ತಾರೆ ಮಯ ಅಂದ್ರೆ ಲಕ್ಷ್ಮ್ಯಾ ಸಹ ವರ್ತತೆ ಇತಿ ವಾ ಸಮಹ. ಅಲ್ಲಿ ಮಾ ಅನ್ನುವಾಗ ಮಾ ಅಂದ್ರೆ ಲಕ್ಷ್ಮಿ ಮಾಡ್ಕೊಳ್ತಾರೆ, ಸಮಹ ರಮಾ ಮಾ ಅಂದ್ರೆ ರಮಾ, ಸಾ ಅಂದ್ರೆ ಸಹ ರಮಾ ಸಹ ಲಕ್ಷ್ಮೀ ಜೊತೆಯಲ್ಲಿ ಯಾವಾಗ್ಲೂ ಇರೋದ್ರಿಂದ ಅವನು ಸಮಹ ಅಂತ. ಇದು ನೋಡಿ ಅದ್ಭುತವಾದ ವ್ಯಾಖ್ಯಾನ ಇದು, ಪರಾಶರ ಭಟ್ರು ಮಾಡಿಲ್ಲ, ಇವ್ರು ಮಾಡಿದ್ದಾರೆ. ಲಕ್ಷ್ಮಿಯ ಜೊತೆಗೆ ಯಾವಾಗ್ಲೂ ಇರೋದ್ರಿಂದ ಅವನು ಸಮಹ ಅಂತ ಹೇಳ್ಬೋದು. ಮಾ ಅಂತ ಮಾಡ್ಕೊಂಡು ಮಾ ಸಹ ವರ್ತತೆ ಇತಿ ಸಮಹ ಅನ್ಬಿಟ್ಟು ಮಾಡ್ಕೊಂಡು ಇರೋದ್ರಿಂದ ಅವನಿಗೆ ಸಮಹ ಅಂತ ಕರಿಬೋದು ಅನ್ಬಿಟ್ಟು ಹೇಳ್ತಾರೆ ಕಡೆಗೆ. ಆಮೇಲೆ ಅಮೋಘ ಪುಂಡರೀಕಾಕ್ಷೋ, ಐದನೇ ತರಗತಿಗೆ ಅಮೋಘ ಅಂದ್ರೆ ಕಡೆಗೆ ಯಾವ ಇದರಲ್ಲೂ ಸಹ ಅವನು ಇದು ಪೂಜಿತಃ ಸುತಃ ಸಂಸ್ಕೃತೋವ ಸರ್ವಫಲಂ ದದಾತಿ ನ ವೃತಾ ಕರೋತಿ ಇತಿ ಅಮೋಘ. ಅವನು ಯಾರು ಅವನಲ್ಲಿ ಪೂಜೆ ಮಾಡ್ತಾರೋ ಅವನಿಗೆ ಸಂಸ್ಮೃತೋವ ಇಲ್ಲೇ ಧ್ಯಾನವನ್ನ ಮಾಡ್ತಾವ್ರಿಗೆ ಸರ್ವಫಲಂ ದದಾತಿ, ಅವ್ರಿಗೆ ಎಲ್ಲ ಫಲಗಳನ್ನು ಕೊಡ್ತಾನೆ. ಅದಕ್ಕೆ ನ ವೃಥಾ ಕರೋತಿ, ಅವರ ಧ್ಯಾನ ಒಂದು ವೃತ ವೇಸ್ಟ್ ದಂಡವಾಗೋದಿಲ್ಲ. ನ ವೃಥಾ ಕರೋತಿ, ಅವರ ಮಾಡುವ ಧ್ಯಾನ ಏನು ಒಂದು ಸಲ ಇನ್ನು ಹೇಳಿದ್ರು ಸಹ ಅದಕ್ಕೆ ಫಲ ಇದ್ದೇ ಇರುತ್ತೆ, ನಮಗ್ ಕಾಣದೇ ಇರ್ಬೋದು. ಅದರಿಂದ ವ್ರತ ಅಂದ್ರೆ ಯಾವುದು ವ್ಯರ್ಥವಾಗೋದಿಲ್ಲ ಮಾಡೋದು ಅಂತ. ನಮ್ಮ ಧ್ಯಾನವನ್ನ ವ್ಯರ್ಥ ಮಾಡೋದಿಲ್ಲ ಅನ್ನೋ ಅದರಿಂದ ಅಮೋಘ ಅಂತ ಹೇಳಿದೋಕೆ. ಅವಿತತ ಸಂಕಲ್ಪಾತ್ವ, ಯಾಕೆಂದ್ರೆ ಆ ಒಂದು ಸಂಕಲ್ಪ ಸತ್ಯ ಸಂಕಲ್ಪ, ಅವನು ಅವಿತತ ಸಂಕಲ್ಪ, ಒಂದು ಸುಳ್ಳಿಲ್ಲದೆ ಇರೋ ಸತ್ಯ ಸಂಕಲ್ಪ ಆದ್ರಿಂದ ಅವನು ಅದರಿಂದಲೂ ಸಹ ಅವನ್ನ ನಾವು ಅಮೋಘ ಅಂತ ಕರಿಬೋದು ಅವನು. ಅದಕ್ಕೆ ಶ್ರುತಿನ ಸತ್ಯ ಸಂಕಲ್ಪ ಸರ್ವಕಾಮ ಅಂತ ಎಲ್ಲೂ ಹೇಳ್ತಲ್ಲ, ಅದರಿಂದ ಸತ್ಯಕಾಮ ಸತ್ಯ ಸಂಕಲ್ಪ ಅಂತ ಇರೋದ್ರಿಂದ ಅದರಿಂದಲೂ ಸಹ ಅಮೋಘ ಅಂತ ಹೇಳ್ಬೋದು ಅಂತ ಹೇಳಿ. ಆಮೇಲೆ ಹೃದಯಸ್ಥಂ ಪುಂಡರೀಕಂ ಅಶ್ನುತೆ ವ್ಯಾಪ್ನೋತಿ ತತ್ರ ಉಪಲಿಕ್ಷತ ಇದು ಪುಂಡರೀಕಾಕ್ಷ ಅಂದ್ರೆ ಹೃದಯಸ್ಥಂ ಪುಂಡರೀಕ ಅಂದ್ರೆ ಹೃದಯದಲ್ಲಿ ಅದು ಪುಂಡರೀಕ ಅಂದ್ರೆ ತಾವರೆ ಮಗ್ಗಿನ ಆಕಾರದಲ್ಲಿದೆ. ಅದನ್ನ ಅಶ್ನುತೆ ಅಂದ್ರೆ ವ್ಯಾಪ್ನೋತಿ, ಅದನ್ನ ವ್ಯಾಪಿಸ್ಕೊಂಡಿರೋದ್ರಿಂದ ಅವನು ತತ್ರ ಉಪಲಿಕ್ಷಿತ, ಅದರಿಂದ ಉಪಲಿಕ್ಷಿತ ಆಗಿದೆ ಅಂದ್ರೆ ಹೃದಯ ಪುಂಡರೀಕದಲ್ಲಿ ಉಪಲಕ್ಷಿತ ಆಗಿರೋದ್ರಿಂದ ಅವನಿಗೆ ಪುಂಡರೀಕಾಕ್ಷ ಅಂತ ಒಂದು ಹೇಳ್ಬೋದು. ಆಮೇಲೆ ಯತ್ ಪುಂಡರೀಕ ಶ್ರುತಿನ ತೋರ್ತಾರೆ, ಯತ್ ಪುಂಡರೀಕಂ ಪುರಮಧ್ಯ ಸಕೃಸ್ತಂ ತತ್ರಾಪಿ ದಕ್ರಂ ಗಗನಂ ದ್ವಿಶೋಕ ತಸ್ಮಿನ್ ಯದಂತ ತದುಪಾಸಿತವ್ಯಂ ಅಂತ ಶ್ರುತಿ ಹೇಳ್ತಾರೆ. ಅದಕ್ಕೆ ಯಾರು ಪುಂಡರೀಕಾಕ್ಷ ಪುರಮಧ್ಯ ದೇಹದವರೆಗೆ ಪುಂಡರೀಕ ಒಳಗಡೆ ಇರ್ತಾನ, ಅದ್ರ ಮಧ್ಯದಲ್ಲಿ ಇರ್ತಾನ ಅವನ್ನ. ಆಮೇಲೆ ತತ್ರಾಪಿ ದಹಮಂದ ಅಂತ ಗುಹೆಯಲ್ಲಿ ಇರುವಂತಹದವನಿಗೆ ಅವನ್ನ ಉಪಾಸಿತವ್ಯಂ, ಅವನನ್ನು ಉಪಾಸನೆ ಮಾಡಿ ಶ್ರುತಿ ಹೇಳ್ತಾವ, ಅದನ್ನ ತೆಗೆದುಕೊಡ್ತಾರೆ. ಇನ್ನೂ ಒಂದು ಹೇಳ್ತಾರೆ ಕಡೆಗೆ ಪುಂಡರೀಕ ಆಕಾರೆ ಉಭಯ ರಕ್ಷಣಿ ಅಸ್ಯೇತಿವ, ಅವನ ಎರಡು ಕಣ್ಣುಗಳು ಪುಂಡರೀಕ ಅಂದ್ರೆ ಕಮಲದ ರೀತಿಯಲ್ಲಿ ಇರೋದ್ರಿಂದ ಅವನು ಪುಂಡರೀಕಾಕ್ಷ ಅದರ ತಗೊಳ್ಳಿ ಅಂತ ಹೇಳ್ಕೊಂಡಿರೋದಕ್ಕೆ. ಆಮೇಲೆ ವೃಷಾಕೃತಿ ಏನು ಹೇಳ್ತಾರೆ, ವೃಷಕರ್ಮ ಅಂತ ಹೇಳ್ತಾರೆ. ವೃಷಕರ್ಮ ಅದಕ್ಕೆ ಧರ್ಮ ಲಕ್ಷಣ ಕರ್ಮ ಯಸ್ಯೇತಿ ವೃಷಾಕರ್ಮ ಅಂದ್ರೆ ಅವನು ಮಾಡುವ ಎಲ್ಲ ಕೆಲಸಗಳು ಸತ್ಯಕಾಮ ಸತ್ಯ ಸಂಕಲ್ಪ, ಮಾಡುವ ಕಾಮಗಳೆಲ್ಲ ಸತ್ಯವಾದದ್ದು, ಅದರಿಂದ
ಧರ್ಮಲಕ್ಷಣಂ ಕರ್ಮ ಅಸ್ಯ, ಯಾರು ಮಾಡುವ ಕೆಲಸಗಳೆಲ್ಲ ಬರೀ ಧರ್ಮವಾಗೇ ಇರುತ್ತೋ ಅದರಿಂದ ವೃಷಕರ್ಮ, ಮಾಡಿದ್ದೆಲ್ಲ ಧರ್ಮವಾಗೇ ಇರುತ್ತೆ, ಅದರಿಂದ ವೃಷಕರ್ಮ. ಆಮೇಲೆ ಧರ್ಮಾರ್ಥಂ ಆಕೃತಿ ಶರೀರಂ ಯಶ್ಚ ಸರ್ವ, ಈ ತರ ಧರ್ಮವೇ ಒಂದು ಆಕೃತಿಯಾಗಿ ಯಾರಿಗಿದೆಯೋ ಅವನು ಧರ್ಮಾಕೃತಿ. ರಾಮೋ ವಿಗ್ರಹ ಒಂದು ಧರ್ಮ ತರ, ಈ ತರ ಧರ್ಮವೇ ಒಂದು ಆಕೃತಿ ಮಾಡಿದ್ರೆ ಯಾರು ಬರ್ತಾರೋ ಅದು ಭಗವಂತ. ವೃಷಾಕೃತಿ, ಅದು ಭಗವಂತನೇ ಆಗ್ತಾನೆ, ಅದರಿಂದ ವೃಷಾಕೃತಿ. ಕಡೆಗೆ ಅದನ್ನ ಹೇಳ್ತಾರೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಭಗವಂತ ಹೇಳೋದ್ರಿಂದ ಅದಕ್ಕೆ ಅವನು ಧರ್ಮ ಸಾಧಿ ಸಂಭವಾಮಿ ಯುಗೆ ಅಂದ್ರೆ ಧರ್ಮ ಕಾಪಾಡೋದಕ್ಕೆ ಒಂದು ಧರ್ಮದ ಆಕಾರವನ್ನು ಪಡ್ಕೊಂಡು ಸಂಭವಾಮಿ ಅಂದ್ರೆ ಒಂದು ಆಕಾರ, ಒಂದು ಅವತಾರ ಮಾಡ್ತಾನಲ್ಲ ಅದನ್ನು ತೋರಿಸ್ತಾರೆ. ಅದರಿಂದ ಅವನು ವೃಷಾಕೃತಿ. ಧರ್ಮ ಹೋದಾಗ ನಶಿಸಿ ಹೋದಾಗ ಮತ್ತೆ ಬಂದು ಒಂದು ಅವತಾರವನ್ನ ಮಾಡಿ ಧರ್ಮವನ್ನ ಉದ್ಧಾರ ಮಾಡ್ತಾನೆ, ಅದರಿಂದಲೂ ಸಹ ವೃಷಾಕೃತಿ ಅಂತ ಹೇಳ್ತಾರೆ. ಇದು ನೇರವಾಗಿ ಭಗವಂತನೇ ಹೇಳಿದ್ರಿಂದ ಭಗವದ್ ವಚನಾರ್ಥ ಅಂತಂದ್ರು. ಅದರಿಂದ ಇವ್ರು ಚಿಕ್ಕದಾದ್ರು ಅದ್ಭುತವಾಗಿದೆ ಶಂಕರ ಭಾಷ್ಯ. ಇಲ್ಲಿಗೆ ನಿಲ್ಸ್ಕೊಳ್ಳೋಣ, ನಾಳೆ ನೋಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಭಶರೋ ಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂ ಭುವಿ. ಶ್ರೀಪರಾಶರ ಭಟ್ಟಾರ್ಯಃ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಗಸುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಯಸೇ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿಶ್ಶಾಂತಿಶ್ಶಾಂತಿಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣ ನಾರಾಯಣ. ಎಲ್ಲರೂ ನಾಳೆ ನೋಡೋಣ. ನಮಸ್ಕಾರ. ನಮಸ್ಕಾರ 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 ನಮಸ್ಕಾರ. ನಮಸ್ಕಾರ. ನಮಸ್ಕಾರ.